ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಈ ವರ್ಷ ಕೇದಾರ್ನಾಥ್, ಬದ್ರಿನಾಥ್, ಯಮನೋತ್ರಿ, ಗಂಗೋತ್ರಿ ಈ 4 ಚಾರ್ಧಾಮ್ಗಳಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಯಾವುದೇ ರೀತಿ ಸ್ಕಿಪ್ ಮಾಡ್ದೇನೆ ಫುಲ್ ವಿಡಿಯೋನ ನೋಡಿ. ಹಾಗೆ ಇದೇ ತಿಂಗಳು 30ನೇ ತಾರೀಕು, ಏಪ್ರಿಲ್ 30ನೇ ತಾರೀಕು ಗಂಗೋತ್ರಿ ಮತ್ತೆ ಯಮನೋತ್ರಿ ಓಪನ್ ಆಗ್ತಾ ಇರೋದು. ಹಾಗೆ ಮೇ 2ನೇ ತಾರೀಕು ಕೇದಾರ್ನಾಥ್ ಓಪನ್ ಆದ್ರೆ ಮೇ 4ನೇ ತಾರೀಕು ಬದ್ರಿನಾಥ್ ಓಪನ್ ಆಗ್ತಾ ಇರೋದು. ಎಲ್ಲರೂ ಸಹ ಈ ಟೈಮ್ಗೆ ಹೋದ್ರೆ ಬೆಟರ, ಇಲ್ಲ ಅಂದ್ರೆ ಕ್ಲೋಸಿಂಗ್ ಟೈಮಲ್ಲಿ ಹೋದ್ರೆ ಬೆಟರ, ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೂ ಮುಂಚೆ ಗ್ರೂಪ್ ಟ್ರಾವೆಲರ್ ಆಗಿರ್ಬೋದು, ಹಾಗೆ ಇಂಡಿವಿಜುವಲ್ ಟ್ರಾವೆಲರ್ ಆಗಿರ್ಬೋದು, ಈ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ ನಿಮಗಾಗಿ. ನೀವೇನಾದ್ರೂ ಕೇದಾರ್ನಾಥ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ನೀವು ಮೊದಲು ಒಂದು ಪ್ಲಾನ್ ಮಾಡ್ಕೊಳ್ಳಿ. ಮೊದಲು ನೀವು ಎಲ್ಲಿಗೆ ಹೋಗ್ಬೇಕು, ಯಾವ ಡೆಸ್ಟಿನಿಗೆ ಹೋಗ್ಬೇಕು ಅಂತ ಥಿಂಕ್ ಮಾಡಿ. ಮೊದಲು ನೀವು ಗಂಗೋತ್ರಿಗೆ ಹೋಗ್ತೀರಾ, ಕೇದಾರ್ನಾಥ್ಗೆ ಹೋಗ್ತೀರಾ, ಬದ್ರಿನಾಥ್ಗೆ ಹೋಗ್ತೀರಾ, ಯಮನೋತ್ರಿಗೆ ಹೋಗ್ತೀರಾ. ಈ 4 ಫಸ್ಟ್ ನೀವು ಯಾವ್ದಕ್ಕೆ ಹೋಗ್ಬೇಕು, ಅದಾದ ನಂತರ ಯಾವ್ಯಾವ್ದಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಆಮೇಲೆ ಹೊರಡಿ. ಸುಮ್ಮನೆ ದಿಕ್ಕಾಪಾಲಾಗಿ ಮೊದಲು ಇಲ್ಲಿಗೆ ಹೋಗಿ ಆಮೇಲೆ ಹೊರಡೋದ ಬಿಡು ಅಂತ ಮಾಡಕ್ಕೆ ಹೋಗ್ಬೇಡಿ. ಒಂದ್ ಸ್ವಲ್ಪ ಅಲ್ಲೋದಾಗ ಮೈಂಡ್ ಡೈವರ್ಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಈ ವಿಡಿಯೋ ನಾವು ಮಾಡ್ತಾ ಇರೋದು ಡೈರೆಕ್ಟ್ ಕೇದಾರ್ನಾಥ್, ಅದಾದ ನಂತರ ಬದ್ರಿನಾಥ್, ಆಮೇಲೆ ಗಂಗೋತ್ರಿ, ಯಮನೋತ್ರಿ, ಈ ತರ ನಾನು ಈ ವಿಡಿಯೋನ ಸಜೆಷನ್ ಕೊಡ್ತಾ ಇರೋದು. ಹಾಗೆ ನೀವೇನಾದ್ರೂ ಮೈಸೂರವರಾಗಿದ್ರೆ, ಹಾಗೆ ಬೆಂಗಳೂರವರಾಗಿದ್ರೆ, ಅಕ್ಕಪಕ್ಕ ಯಾವ್ಯಾವ ಜಿಲ್ಲೆ ಇದಾರೆ ಬೆಂಗಳೂರು ಪಕ್ಕ, ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆ ಮೈಸೂರವರಾಗಿದ್ರೆ ನಿಮಗೆ ಯಾವುದೇ ರೀತಿ ಡೆಲ್ಲಿಗೆ ಡೈರೆಕ್ಟ್ ಟ್ರೈನ್ ಅವೈಲಬಿಲಿಟಿ ಇಲ್ಲ ಮೈಸೂರಿಂದ. ಅದಕ್ಕೋಸ್ಕರ ನೀವು ಡೈರೆಕ್ಟ್ KSR ಬೆಂಗಳೂರಿಗೆ ಹೋಗಿ, KSR ಬೆಂಗಳೂರಿಂದ ಡೈರೆಕ್ಟ್ ಟ್ರೈನ್ ಅವೈಲಬಿಲಿಟಿ ಇದೆ ನ್ಯೂ ಡೆಲ್ಲಿಗೆ. ಅದಕ್ಕೂ ಮುಂಚೆ ನೀವು ಡೆಲ್ಲಿಗೆ ಹೋಗಕ್ಕೂ ಮುಂಚೆ ಟಿಕೆಟ್ ನ ಬುಕ್ ಮಾಡಿರ್ಬೇಕು. ನೀವು ಅವಾಗ್ಲೇ ಟಿಕೆಟ್ ನ ತಗೋತೀರ ಅಂದ್ರೆ, ಏನಾದ್ರೂ ನೀವು ಜನರಲ್ ಕೋಚಲ್ಲಿ ಹೋಗ್ತೀನಿ ಅಂತ ಥಿಂಕ್ ಮಾಡಿದ್ರೆ ಇವಾಗ್ಲೇ ಬಿಟ್ಬಿಡಿ. ಜನರಲ್ ಕೋಚಲ್ಲೂ ಸಹ ಹೋಗ್ಬೇಡಿ, ಹಾಗೆ ಸ್ಲೀಪರ್ ಕೋಚಲ್ಲೂ ಹೋಗ್ಬೇಡಿ. ಇದಂತೂ ನನ್ನ ಸಜೆಷನ್. ಇವೆರಡು ಬಿಟ್ಬಿಡಿ. ಸ್ಲೀಪರ್ ಕೋಚ್ 1000 ರೂಪಾಯಿ ಒಳಗೆ ಸಿಕ್ಬಿಡುತ್ತೆ, ಆರಾಮಾಗಿ ಹೋಗ್ಬೋದು ಅಂತ ಅನ್ಕೊಂಡ್ರೆ ಅದು ನಿಮ್ಮ ಮುತ್ತಾಳತನ. ಆ ತರ ಹೋದ್ರೆ ಯಾವ ರೀತಿ ಫ್ರಸ್ಟ್ರೇಷನ್ ಆಯ್ತೀರಾ, ಯಾವ ರೀತಿ ಟಯರ್ಡ್ ಆಗ್ತೀರಾ ಅಂದ್ರೆ ಅಷ್ಟಿಷ್ಟು ಟಯರ್ಡ್ ಆಗಲ್ಲ ಸ್ಲೀಪರ್ ಕೋಚಲ್ಲಿ. ಮತ್ತೆ ಜನರಲ್ ಕೋಚಲ್ಲಿ, ಜನರಲ್ ಕೋಚಲ್ಲಿ ಕೇಳಂಗೆ ಇಲ್ಲ, ದನ ತರ ನುರ್ಕಿರ್ತಾರೆ. ಆ ತರ ರಶ್, ಆ ತರ ಉಸಿರಾಡಕ್ಕೆ ವಾಶ್ರೂಮ್ ಫೆಸಿಲಿಟಿ ಏನು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಈ 2 ಸಜೆಷನ್ ಕೊಡೋದೇ ಇಲ್ಲ. ಹಾಗೆ ನೀವೇನಾದ್ರೂ ಟಿಕೆಟ್ ನ ಬುಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಬೆಂಗಳೂರಿಂದ ಡೆಲ್ಲಿಗೆ 2 ತಿಂಗಳಿಗಿಂತ ಮುಂಚೆ, ಇಲ್ಲ 1.5 ತಿಂಗಳಿಗಿಂತ ಮುಂಚೆ ಟಿಕೆಟ್ ನ ಬುಕ್ ಮಾಡಿ. ಟಿಕೆಟ್ ಸ್ಲಾಟ್ ನೀಟಾಗಿ ಅವೈಲೇಬಲ್ ಇದ್ರೆ ಆರಾಮಾಗಿ ಅವಾಗ್ಲೇ ಕನ್ಫರ್ಮೇಶನ್ ಆಗುತ್ತೆ. ಏನಾದ್ರೂ ವೇಟಿಂಗ್ ಲಿಸ್ಟ್ RS ಇದ್ರೆ ಆರಾಮಾಗಿ ಬುಕ್ ಮಾಡಿದ್ರೆ ಅಷ್ಟೊತ್ತು ಒಳಗೆ ಕನ್ಫರ್ಮೇಶನ್ ಸಿಗುತ್ತೆ. ಹಾಗೆ ನೀವೇನಾದ್ರೂ ತತ್ಕಾಲಲ್ಲಿ ತಗೋಬೇಕು ಅಂತ ಅನ್ಕೊಂಡಿದ್ರೆ ನಿಜವಾಗ್ಲೂ ಹೇಳ್ಬಿಡ್ತೀನಿ, ತತ್ಕಾಲಲ್ಲಿ ಟ್ರೈ ಮಾಡಕ್ಕೆ ಹೋಗ್ಬೇಡಿ. ಒಂದೊಂದ್ಸಲ ಸಿಗುತ್ತೋ ಇಲ್ವೋ ಅನ್ನೋದು ಕನ್ಫರ್ಮೇಶನ್ ಇರಲ್ಲ. ಹಾಗೆ ಹೈ ಕಾಸ್ಟ್, ಹೈ ಪ್ರೈಸ್ ಅಲ್ಲಿ ಇರೋಂತ ತತ್ಕಾಲ್ ಟಿಕೆಟ್ ನ ತಕೊಂಡು ಹೋಗಕ್ಕೆ ತುಂಬಾ ವೇಸ್ಟ್. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು 1.5 ತಿಂಗಳಿಗಿಂತ ಮುಂಚೆ, 2 ತಿಂಗಳಿಗಿಂತ ಮುಂಚೆನೆ ಪ್ಲಾನ್ ಮಾಡಿ ಡೈರೆಕ್ಟ್ ಬೆಂಗಳೂರಿಂದ ಡೆಲ್ಲಿಗೆ ಹೋಗೋ ಟ್ರೈನ್ ನ ಆರಾಮಾಗಿ ಬುಕ್ ಮಾಡಿ. ಹಾಗೆ ಬೆಂಗಳೂರಿಂದ 3 ಟ್ರೈನ್ಗಳು ಅವೈಲಬಿಲಿಟಿ ಇದೆ ಡೆಲ್ಲಿಗೆ. ಮೊದಲನೇದು ರಾಜಧಾನಿ ಎಕ್ಸ್ಪ್ರೆಸ್, ಅದಾದ ನಂತರ ಕರ್ನಾಟಕ ಎಕ್ಸ್ಪ್ರೆಸ್, ಅದಾದ ನಂತರ ಇನ್ನೊಂದು ಎಕ್ಸ್ಪ್ರೆಸ್ ಇದೆ. ಅದ್ರ ಬಗ್ಗೆ ನಾನು ಯಾವುದೇ ರೀತಿ ತಿಳಿಸ್ಕೊಡಲ್ಲ. ಏನಕ್ಕಂದ್ರೆ ಅದಂತೂ ವೆರಿ ಲೇಟ್ ಆಗಿ ಹೋಗೋದು, 43 ಅವರ್ಸ್ ಇಲ್ಲ 44 ಅವರ್ಸ್. ಇದಂತೂ ವೆರಿ ಟೈಮ್ ಕನ್ಸ್ಯೂಮ್ ಮಾಡುತ್ತೆ. ಅದಕ್ಕೋಸ್ಕರ ನಾ ವಿಡಿಯೋ ಬಗ್ಗೆ, ಈ ಟ್ರೈನ್ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ನಾ ಹೇಳೋದು ಈ 2 ಟ್ರೈನ್ಗಳ ಬಗ್ಗೆ, ಒಂದು ರಾಜಧಾನಿ ಎಕ್ಸ್ಪ್ರೆಸ್ ಮತ್ತೆ ಕರ್ನಾಟಕ ಎಕ್ಸ್ಪ್ರೆಸ್. ಅದರಲ್ಲಿ ರಾಜಧಾನಿ ಎಕ್ಸ್ಪ್ರೆಸ್ ಬಂದ್ರೆ ಇದು ಹೈ ಕಾಸ್ಟ್ ಎಕ್ಸ್ಪೆನ್ಸಿವ್ ಟ್ರೈನ್. ನೀವೇನಾದ್ರೂ ಮಿಡಲ್ ಪೀಪಲ್ ಆಗಿದ್ರೆ ಯಾವುದೇ ರೀತಿ ಈ ಟ್ರೈನ್ ನ ಅಷ್ಟೊಂದು ಕಂಪೇರ್ ಮಾಡಕ್ಕೆ ಹೋಗ್ಬಿಡಿ ಕರ್ನಾಟಕ ಎಕ್ಸ್ಪ್ರೆಸ್ಗೆ. ರಾಜಧಾನಿ ಎಕ್ಸ್ಪ್ರೆಸ್ ಅಲ್ಲಿ ನೀವು 3A ಇಂದನೇ ಸ್ಟಾರ್ಟ್. ಯಾವುದೇ ರೀತಿಯ ಸ್ಲೀಪರ್ ಕೋಚು ಇಲ್ಲ, ಜನರಲ್ ಕೋಚು ಇಲ್ಲ, ಡೈರೆಕ್ಟ್ 3A, 2A, 1A ಈ 3 ಕೋಚ್ ಇರೋದು ರಾಜಧಾನಿ ಎಕ್ಸ್ಪ್ರೆಸ್ ಅಲ್ಲಿ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಏನಾದ್ರೂ ಅಮೌಂಟ್ ಜಾಸ್ತಿ ಇತ್ತು, ಟ್ರೈನ್ ನಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ, ಎಕ್ಸ್ಪೆನ್ಸಿವ್ ಆಗಿರ್ಬೇಕು ಅಂದ್ರೆ ರಾಜಧಾನಿ ಎಕ್ಸ್ಪ್ರೆಸ್ ಅಲ್ಲಿ ಹೋಗಿ 33 ಗಂಟೆಲಿ ಬೇಗನೆ ಹೋಗ್ತೀರಾ ಡೆಲ್ಲಿಗೆ. ಅದರಲ್ಲಿ ಅಲ್ಲದೆ 3Aಗೆನೆ, ರಾಜಧಾನಿ ಎಕ್ಸ್ಪ್ರೆಸ್ ಅಲ್ಲಿ 3A ಕೋಚ್ಗೆ ಎಷ್ಟು ಅಂದ್ರೆ ಅಮೌಂಟ್ 3760 ರೂಪಾಯಿ. ಈ ಬಜೆಟ್ ನ ನೋಡಿದ್ರೆ ನಮ್ಗೆ ತುಂಬಾ ಹೈ ಕಾಸ್ಟ್ ಆಗ್ತು. ಅದಕ್ಕೇನೆ ಒಂದ್ 2-3 ಸಾವಿರ ಸೇರಿಸಿದ್ರೆ ಫ್ಲೈಟ್ ಅಲ್ಲಿ ಹೋಗ್ಬಿಡ್ಬೋದು ಅಂತ ಮನ್ಸು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಯೋಚನೆ ಮಾಡಿ ಬುಕ್ ನ ಮಾಡಿ ಟ್ರೈನ್ ನ. ಹಾಗೆ ಕರ್ನಾಟಕ ಎಕ್ಸ್ಪ್ರೆಸ್ ಅಲ್ಲಿ ಬಂದ್ರೆ ಸ್ಲೀಪರ್ ಕೋಚ್ ಇದೆ, ಹಾಗೆ 3A ಇದೆ, 2A ಇದೆ, 1A ಇದೆ. ಇದಂತೂ ನೀಟಾಗಿ ಫೆಸಿಲಿಟಿಗಳು ಇದೆ. ಆದ್ರೆ ನಿಮ್ಗೆ ಯಾವುದೇ ರೀತಿ
ಕರ್ನಾಟಕ ಎಕ್ಸ್ಪ್ರೆಸ್ ಅಲ್ಲಿ ಸ್ಲೀಪರ್ ಕೋಚ್ ಅಲ್ಲಿ ಹೋಗಿ ಅಂತ ನಾನು ಸಜೆಷನ್ ಮಾಡಲ್ಲ. ಯಾಕಂದ್ರೆ ನೀವು ಯಾವ ರೀತಿ ಮೈಸೂರಿಂದ ಬೆಂಗಳೂರಿಗೆ ಸ್ಲೀಪರ್ ಕೋಚ್ ನ ಜನರಲ್ ಕೋಚ್ ಆಗಿ ಯೂಸ್ ಮಾಡ್ತೀರೋ, ಅದೇ ರೀತಿ ಬೆಂಗಳೂರಿಂದ ಡೆಲ್ಲಿಗೆ ಹೋಗೋಂತ ಮಧ್ಯ ಬರೋಂತ ಜನರುಗಳನ್ನ ಜನರಲ್ ಕೋಚ್ ಆಗಿ ಯೂಸ್ ಮಾಡ್ತಾರೆ. ಅವಾಗ ನೀವು ಹೋಗೋಂತ 2 ದಿನ ಅಷ್ಟೊಂದು ಫ್ರಸ್ಟ್ರೇಷನ್ ಆಗ್ತೀರಾ, ಅಷ್ಟೊಂದು ಟಯರ್ಡ್ ಆಗ್ತೀರಾ, ಮನಿ ಕಳಕ್ಕೆ ಆ ತರ ಫೆಸಿಲಿಟಿ ಇರಲ್ಲ, ಹಾಗೆ ವಾಶ್ರೂಮ್ ಅಷ್ಟೊಂದು ಕ್ಲೀನೆಸ್ ಇರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವೇನಾದ್ರೂ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ 3L ಹೋಗಿ, ಸ್ಲೀಪರ್ ಕೋಚ್ಗಿಂತ 3L ಹೋಗಿ ಕರ್ನಾಟಕ ಎಕ್ಸ್ಪ್ರೆಸ್ ಅಲ್ಲಿ. ಅದರ ಕಾಸ್ಟ್ ಬಂದು 2225. ಇದಂತೂ ಒಂದ್ ಸ್ವಲ್ಪ ಚೀಪ್ ಅಂಡ್ ಬೆಸ್ಟ್ ಆಗಿದೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ರಾಜಧಾನಿ ಎಕ್ಸ್ಪ್ರೆಸ್ ಗಿಂತ ಇದು ಒಂದು ಸ್ವಲ್ಪ ಬೆಟರ್ ಆಗಿದೆ. ಅಮೌಂಟ್ 2500 ನೀಟಾಗಿ ಕಮ್ಮಿ ಬಜೆಟ್ ಅಲ್ಲೇ ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಅದಾದ ನಂತರ 2A ಬಂದ್ರೆ 3230 ರೂಪಾಯಿ, ಹಾಗೆ 1A ಬಂದ್ರೆ 5520 ರೂಪಾಯಿ. ಕರ್ನಾಟಕ ಎಕ್ಸ್ಪ್ರೆಸ್ ಅಲ್ಲಿ ಯಾವುದೇ ರೀತಿ ಪ್ರೈಸ್ ವೇರಿಯೇಷನ್ ಅಷ್ಟೊಂದೇನು ಆಗಲ್ಲ, ಆದ್ರೆ ರಾಜಧಾನಿ ಎಕ್ಸ್ಪ್ರೆಸ್ ಅಲ್ಲಿ ಪಕ್ಕಾ ಪ್ರೈಸ್ ವೇರಿಯೇಷನ್ ತುಂಬಾ ಆಗ್ತಾ ಇರುತ್ತೆ. ಒಂದೊಂದ್ಸಲ ಜಾಸ್ತಿ ಆಗುತ್ತೆ. ಏನಾದ್ರೂ ನಿಮ್ಗೆ ಇವತ್ತೇ ಟಿಕೆಟ್ ಬೇಕು ಅಂದ್ರೆ ಅದನ್ನ ಬುಕ್ ಮಾಡಿದ್ರೆ ಟಿಕೆಟ್ ಸಿಗೋದೋ ಬಿಡೋದೋ ಸೆಕೆಂಡ್ರಿ, ಆದ್ರೆ ಅಮೌಂಟ್ ಅಂತೂ ಜಾಸ್ತಿ ಇರುತ್ತೆ. ತತ್ಕಾಲಲ್ಲಂತೂ ಕೇಳಂಗೆ ಇಲ್ಲ, ಹೆವಿ ಕಾಸ್ಟ್. ಅದಕ್ಕೋಸ್ಕರ ಹೇಳ್ತಾ ಇರೋದು, ಅಮೌಂಟ್ ಯಾವಾಗ ಕಮ್ಮಿ ಇರುತ್ತೋ ರಾಜಧಾನಿ ಎಕ್ಸ್ಪ್ರೆಸ್ ಅಲ್ಲಿ ಅವಾಗ ನೋಡಿ ಬುಕ್ ಮಾಡಿ. ನಾನು ಅದ್ರ ಬಗ್ಗೆ ಹೇಳಕ್ಕೆ ಹೋಗಲ್ಲ, ರಾಜಧಾನಿ ಎಕ್ಸ್ಪ್ರೆಸ್ ನಿಮ್ಮ ಮೇಲೆ ಡಿಪೆಂಡ್. ಆದ್ರೆ ಕರ್ನಾಟಕ ಎಕ್ಸ್ಪ್ರೆಸ್ ಒಂದ್ ಸ್ವಲ್ಪ ಚೀಪ್ ಅಂಡ್ ಬೆಸ್ಟ್ ಆಗಿರೋ ಕಾರಣ ನಾನು ಕರ್ನಾಟಕ ಎಕ್ಸ್ಪ್ರೆಸ್ ನ ಹೇಳ್ತಾ ಇರೋದು. ಕರ್ನಾಟಕ ಎಕ್ಸ್ಪ್ರೆಸ್ ಇಂದ ಡೈರೆಕ್ಟ್ ನೀವು ಡೆಲ್ಲಿಗೆ ಹೋಗಿ, ಹಾಗೆ ನೀವೇನೋ ಮಂಗಳೂರವರಾಗಿದ್ರೆ ಮಂಗಳೂರಿಂದ ಸಹ ಡೆಲ್ಲಿಗೆ ಡೈರೆಕ್ಟ್ ಟ್ರೈನ್ ಅವೈಲಬಿಲಿಟಿ ಇದೆ. ಹಾಗೆ ಮಂಗಳೂರಿಂದ ಡೈಲಿ ಟ್ರೈನ್ ಅವೈಲಬಿಲಿಟಿ ಇದೆ. ಹಾಗೆ ವೀಕ್ಲಿ 2 days ಹೋಗುವಂತ ಟ್ರೈನ್ ಅವೈಲಬಿಲಿಟಿನೇ ಇದೆ. ಆದ್ರೆ ನಾನು ನಿಮಗೆ ಹೇಳ್ತಾ ಇರೋದು, ಡೈಲಿ 2 days ಇದೆಯಲ್ಲ ಟ್ರೈನು, ಅದನ್ನ ಸಜೆಷನ್ ತಗೊಳ್ಳಿ. ಆರಾಮಾಗಿ ಅದರಲ್ಲಿ ಹೋದ್ರೆ ಬೆಟರ್ ಆಗಿರುತ್ತೆ. ಏನಕ್ಕಂದ್ರೆ ಅದೊಂದು ಸ್ವಲ್ಪ ಚೀಪ್ ಅಂಡ್ ಬೆಸ್ಟ್ ಆಗಿದ್ರು ಒಂದ್ ಸ್ವಲ್ಪ ಬೇಗ ಹೋಗೋ ಕಾರಣ ಅದು ಬೆಟರ್ ಆಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಅದರಲ್ಲಿ ವೀಕ್ಲಿ 2 days ಇರುತ್ತಲ್ಲ, ಆ ಟ್ರೈನ್ ಅಲ್ಲಿ ಬರೀ ಸ್ಲೀಪರ್ ಕೋಚ್ ಮತ್ತೆ 3E ಇದೆ, 3A ಇದೆ, ಹಾಗೆ 2A 1A. ಆದ್ರೆ ನಿಮ್ಗೆ 3Aಗೂ ಮತ್ತೆ 3Eಗೆ ಏನು ವ್ಯತ್ಯಾಸ ಅಂದ್ರೆ, 3 ಒಂದ್ ಸ್ವಲ್ಪ ಮನಿಕೊಳ್ಳುವಂತ ಸೀಟ್ಗಳು ಚಿಕ್ಕ ಇರುತ್ತೆ, ಹಾಗೆ ಪ್ಲಗ್ ಇರುತ್ತಲ್ಲ, ಆ ಪ್ಲಗ್ಗಳು ಸಾಕೆಟ್ಗಳು ಇರ್ತಾವಲ್ಲ, ಅದು ಇಂಡಿವಿಜುವಲ್ ಆಗಿ ಒಬ್ಬೊಬ್ರಿಗೆ ಇರಲ್ಲ. ಆದ್ರೆ 3 ಇಂಡಿವಿಜುವಲ್ ಆಗಿ ಒಬ್ಬೊಬ್ರಿಗೆ ಇರುತ್ತೆ. ಹಾಗೆ ಒಂದ್ ಸ್ವಲ್ಪ ಸೀಟ್ ಕಂಫರ್ಟಬಲಿ ಒಂದ್ ಸ್ವಲ್ಪ ಅಗಲ ಇರುತ್ತೆ. ಅದಕ್ಕೋಸ್ಕರ 3A ಬೆಟರ್ ಆಗಿರುತ್ತೆ, ಹಾಗೆ 3E ಬೆಟರ್ ಆಗಿರುತ್ತೆ. ಅದು ನಿಮ್ಮ ಮೇಲೆ ಡಿಪೆಂಡ್. ಮಂಗಳೂರವರಾಗಿದ್ರೆ 3E ತಪ್ಪರೆ 3A ಇವೆರಡರಲ್ಲಿ ಒಂದನ್ನ ಬುಕ್ ಮಾಡಿ. ಅದರ ಕಾಸ್ಟ್ ಬಂದು 3E ಕಾಸ್ಟ್ ಬಂದು 2190, ಹಾಗೆ 3A ಬಂದು 2290. ಎರಡು ಸಹ ಸಿಮಿಲರ್ ಆಗಿದೆ, ಏನೋ 150 ಒಂದ್ ಸ್ವಲ್ಪ ಡಿಫ್ರೆನ್ಸ್ ಕಮ್ಮಿ ಇದೆ ಬಿಟ್ರೆ ಇನ್ಯಾವುದೇ ರೀತಿ ಅಷ್ಟೊಂದು ಎಕ್ಸ್ಪೆನ್ಸಿವ್ ಇಲ್ಲ. ಆದ್ರಿಂದ ನಿಮ್ಗೆ ಯಾವುದು ಬೆಟರ್ ಆಗಿರುತ್ತೋ ಅದನ್ನೇ ಚೂಸ್ ಮಾಡಿ. ನಿಮ್ಗೂ ಸಹ ಇದೇ ಹೇಳ್ತಾ ಇರೋದು, ಯಾವ್ದೇ ರೀತಿಯ ಸ್ಲೀಪರ್ ಕೋಚ್ ಅಲ್ಲಿ ಹೋಗಕ್ಕೆ ಟ್ರೈ ಮಾಡ್ಲೇಬೇಡಿ. ಏನಾದ್ರೂ ಟ್ರೈನ್ ಅಲ್ಲಿ ಹೋಗಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ಅಂದಾಗ, ಏನಾದ್ರೂ ಫ್ಲೈಟ್ ಅಲ್ಲಿ ಹೋಗ್ತೀರಾ ಅಂತ ನೀವು ಪ್ಲಾನ್ ಮಾಡಿದ್ರೆ ಆರಾಮಾಗಿ ಫ್ಲೈಟ್ ಅಲ್ಲಿ ಹೋಗಿ. ಟೈಮ್ ಅಂತೂ ಹೆವಿ ಕನ್ಸ್ಯೂಮ್ ಆಗಲ್ಲ, ಆರಾಮಾಗಿ ಟೈಮ್ ನ ಉಳಿಸ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವೇನಾದ್ರೂ ಬೆಂಗಳೂರವರಾಗಿದ್ರೆ ಬೆಂಗಳೂರಿಂದ ಡೈರೆಕ್ಟ್ ಡೆಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೂ ಮುಂಚೆ ಡೆಹ್ರಾಡೂನ್ ನೋಡಿ. ಡೆಹ್ರಾಡೂನ್ಗೆ ಕನೆಕ್ಟಿವಿಟಿ ಫ್ಲೈಟ್ 1 hour ಇಲ್ಲ 1.5 hour ಒಳಗೆ ಸಿಕ್ತು ಅಂದ್ರೆ ಬೆಟರ್ ಆಗಿರುತ್ತೆ. ಏನಕ್ಕಂದ್ರೆ ಡೆಹ್ರಾಡೂನ್ ಇಂದ ರಿಷಿಕೇಶ್ಗೆ ಬರೀ 20 ಕಿಲೋಮೀಟರ್ ಇರೋ ಕಾರಣ ಒಂದು ಸ್ವಲ್ಪ ಬೇಗ ಹೋಗ್ಬೋದು ರಿಷಿಕೇಶ್ಗೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಏನಾದ್ರೂ ಡೆಲ್ಲಿಯಿಂದ ರಿಷಿಕೇಶ್ಗೆ ಕನೆಕ್ಟಿವಿಟಿ ಫ್ಲೈಟ್ 3 hour ಆದ್ಮೇಲೆ ಸಿಗುತ್ತೆ ಅಂದ್ರೆ ನೀವು ಯಾವ್ದೇ ರೀತಿ ಬುಕ್ ಮಾಡಕ್ ಹೋಗ್ಬೇಡಿ, ಡೈರೆಕ್ಟ್ ಡೆಲ್ಲಿಗೆ ಬುಕ್ ಮಾಡಿ. ಡೆಲ್ಲಿಗೆ ಇಂದ ಬಂದಾದ್ಮೇಲೆ ಡೆಲ್ಲಿ ನ್ಯೂ ರೈಲ್ವೆ ಸ್ಟೇಷನ್ ಇಂದ ಹರಿದ್ವಾರ್ ರೈಲ್ವೆ ಸ್ಟೇಷನ್ಗೆ ಆರಾಮಾಗಿ ಟ್ರೈನ್ ಅವೈಲಬಿಲಿಟಿ ಇದೆ. 100 ರೂಪಾಯಿ ತಪ್ಪರೆ 150 ರೂಪಾಯಿ ಒಳಗೆ ಟಿಕೆಟ್ ಪ್ರೈಸ್ ಇರುತ್ತೆ. ಆರಾಮಾಗಿ ಹೋಗಿ. ಟ್ರೈನ್ ಅಲ್ಲಿ ಹೋದವರು ಆರಾಮಾಗಿ ನಿಜಾಮುದ್ದೀನ್ ಇಳ್ಕೊಳ್ಳಿ, ಇಲ್ಲ ನ್ಯೂ ಡೆಲ್ಲಿ ಇಳ್ಕೊಳ್ಳಿ. ಈ ಎರಡರಲ್ಲಿ ಒಂದ್ ಕಡೆ ಇಳ್ಕೊಂಡು ಡೈರೆಕ್ಟ್ ಹರಿದ್ವಾರ್ಗೆ ಹೋಗಿ. ಏನಾದ್ರೂ ಫ್ಲೈಟ್ ಅಲ್ಲಿ ಬರೋರು ನೀವು ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದು ಅಲ್ಲಿಂದ ನೀವು ಹರಿದ್ವಾರ್ಗೆ ಬನ್ನಿ. ಹರಿದ್ವಾರ್ ಅಲ್ಲಿ ನನ್ನ ಸಜೆಷನ್ ಏನು ಅಂದ್ರೆ, ಹರಿದ್ವಾರ್ಗಿಂತ ರಿಷಿಕೇಶ್ ಬೆಟರ್. ನಿಮ್ಗೆ ಟ್ರಾನ್ಸ್ಪೋರ್ಟೇಶನ್ ಸೋನ್ಪ್ರಯಾಗ್ಗೆ ಹೋಗ್ಬೇಕು ಅಂದ್ರೆ ಜಾಸ್ತಿ ಬಸ್ ಇರೋದು ರಿಷಿಕೇಶ್ ಇಂದ. ಹರಿದ್ವಾರ್ ಇಂದ ಅಷ್ಟೊಂದು ಬಸ್ಗಳು ಅವೈಲಬಿಲಿಟಿ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವೇನಾದ್ರೂ ಹರಿದ್ವಾರ್ಗೆ ಮೊದಲೇ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಮ ಚಾಯ್ಸ್. ಆರಾಮಾಗಿ ಹರಿದ್ವಾರ್ಗೆ ಹೋಗಿ. ಹರಿದ್ವಾರಲ್ಲಿ ಆರಾಮಾಗಿ ಇಳಿದು ಅಲ್ಲೇ ಟ್ಯಾಕ್ಸಿಗಳು ಬರುತ್ತೆ, ರೂಮ್ ಬೇಕಂತ ಕೇಳ್ತಾರೆ, ಆರಾಮಾಗಿ ಚೀಪ್ ಅಂಡ್ ಬೆಸ್ಟ್ ಆಗಿ ರೂಮ್ಗಳು ಸಿಗುತ್ತೆ. ಅದಾದ ನಂತರ ಸಂಜೆ ಬಂದು ಗಂಗಾ ನದಿಲಿ ಅಲ್ಲಿ ಸ್ನಾನ ಮಾಡಿ, ಅದಾದ ನಂತರ ಗಂಗೆ ಆರತಿ ನೋಡಿ ಅಲ್ಲೇ ಒಂದು ದಿನ ಆಲ್ಟ್ ಆಗಿ. ಆಲ್ಟ್ ಆಗಕ್ಕಿಂತ ಮುಂಚೆ ನೀವು ಟ್ರಾವೆಲ್ ಏಜೆನ್ಸಿಗಳ ಹತ್ರ ಹೋಗಿ.
ನೀವು ಅದು ನಾಳೆ ನೀವು ಸೋನ್ಪ್ರಯಾಗ್ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಟ್ರಾವೆಲ್ ಏಜೆನ್ಸಿ ಹತ್ರ ಹೋಗಿ ಮೊದಲು ಬಸ್ನ ಕೇಳಿ, ಬಸ್ ನಾಳೆ ಎಷ್ಟು ಗಂಟೆಗೆ ಅವೈಲೇಬಿಲಿಟಿ ಇದೆ, ಎಷ್ಟೊತ್ತಿಗೆ ಹೊರಡೋದು ಅಂತ ಕೇಳಿ, ಎಷ್ಟು ಬಸ್ಗಳಿದೆ ಅಂತಾನು ಕೇಳಿ. ಆಮೇಲೆ ನೀವು ಇಂಡಿವಿಜುವಲ್ ಆಗಿ ಏನಾದ್ರೂ ಗ್ರೂಪ್ ಅಲ್ಲಿ ಬಂದಿದ್ರೆ, ಪ್ರೈವೇಟ್ ವೆಹಿಕಲ್ ಮಾಡ್ತೀರಾ ಅಂದ್ರೆ ತುಂಬಾ ಏಜೆನ್ಸಿಗಳಿದ್ರೆ, ಟ್ರಾವೆಲ್ ಏಜೆನ್ಸಿಗಳು ಎಲ್ಲರೂ ಸಹ ಡಿಫ್ರೆಂಟ್ ಆಗಿ ಒಬ್ಬೊಬ್ರು ಹೋಗಿ ಒಂದೊಂದು ಕಡೆ ಕೇಳಿ, ಎಲ್ಲಿ ಕಾಸ್ಟ್ ಕಮ್ಮಿ ಇರುತ್ತೋ ಅಲ್ಲಿ ಬುಕ್ ಮಾಡಿ. ಏನಕ್ಕಂದ್ರೆ ಒಂದೊಂದು ಕಡೆ 8,000 ಹೇಳ್ತಾರೆ, ಒಂದೊಂದು ಕಡೆ 9,000 ಹೇಳ್ತಾರೆ, ವೆರಿ ಎಕ್ಸ್ಪೆನ್ಸಿವ್ ಆಗಿ ಹೇಳ್ತಾರೆ ಅಮೌಂಟ್ ನ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಒಂದು ಚೀಪ್ ಅಂಡ್ ಬೆಸ್ಟ್. ನಾವು ಬಾರ್ಗೇನಿಂಗ್ ಮಾಡಿದಷ್ಟು ಒಂದ್ ಸ್ವಲ್ಪ ಅಮೌಂಟ್ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಒಂದು ಸ್ವಲ್ಪ ಬಾರ್ಗೇನಿಂಗ್ ನ ಮಾಡಿ. ನೀವೇನು ಬಸ್ಸಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೋ, ಬಸ್ಸಲ್ಲಿ ಕಾಸ್ಟ್ 700 ರೂಪಾಯಿ ಆಗುತ್ತೆ ನೀವು ಸೋನ್ಪ್ರಯಾಗ್ಗೆ ಹೋಗಕ್ಕೆ. ಆದ್ರೆ ಏನು ಸೋನ್ಪ್ರಯಾಗ್ ಹೋಗಕ್ಕೆ ಕಾಸ್ಟ್ ಆಗುತ್ತೋ ಅದೇನೆ ನೀವು ಇಂಡಿವಿಜುವಲಿ ಗ್ರೂಪ್ ಅಲ್ಲಿ ಹೋಗ್ತಿರಲ್ಲ, ಅದನ್ನೇ ಡಿವೈಡ್ ಮಾಡಿದಾಗ ಅದೇ ಕಾಸ್ಟ್ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. 9 ಮೆಂಬರ್ಸ್ ಆದ್ರೆ ಆರಾಮಾಗಿ ಬೊಲೆರೋ ಬುಕ್ ಮಾಡಬಹುದು. 11 ಮೆಂಬರ್ಸ್ ಆಗಿದ್ರೆ ಆರಾಮಾಗಿ ನೀವು ಟಿಟಿನೇ ಬುಕ್ ಮಾಡಬೇಕು. ಅದನ್ನೆಲ್ಲ ನೀವು ಕಾಸ್ಟ್ ನ ತಿಳ್ಕೊಂಡು ಆರಾಮಾಗಿ ಬುಕ್ ಮಾಡ್ಕೊಂಡು ಹೋಗೋ ಟೈಮಲ್ಲೇ ಆ ತರ ನಿಮ್ಗೆ ಬೇಕಾಗಿದ್ದ ಜಾಗದಲ್ಲಿ ನಿಲ್ಲಿಸ್ಕೊಂಡು, ಅದರಲ್ಲದೆ ನೀವು ಹೋಗ್ಬೇಕಾರೆ ಅಲ್ಕಾನಂದ ಮತ್ತೆ ಭಾಗೀರಥಿ ಈ 2 ನದಿಗಳ ಸಂಗಮ ನೋಡ್ಬೋದು. ಹೋಗೋ ಟೈಮಲ್ಲಿ ಇದೆಲ್ಲ ಬೆಟರ್ ಆಗಿರುತ್ತೆ. ಆದ್ರೆ ನೀವು ಬಸ್ ಅಲ್ಲಿ ಹೋಗ್ಬೇಕಾದ್ರೆ ಆ ತರ ಮಧ್ಯದಲ್ಲಿ ನಿಲ್ಸಿ ನಿಮ್ಗೆ ನೋಡೋ ಅಂತ ಚಾನ್ಸ್ಗಳು ಸಿಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಪ್ರೈವೇಟ್ ವೆಹಿಕಲ್ ಅಲ್ಲಿ ಹೋದ್ರೆ ಒಂದ್ ಸ್ವಲ್ಪ ಬೆಟರ್ ಆಗಿರುತ್ತೆ. ಬೇಕಾಗಿರೋ ಜಾಗದಲ್ಲಿ ನಿಲ್ಲಿಸ್ಕೋಬಹುದು, ಏನಾದ್ರು ತಿಂಡಿ ಮಾಡೋ ಟೈಮಲ್ಲಿ ತಿಂಡಿ ಮಾಡಬಹುದು. ಆದ್ರೆ ಬಸ್ ಅಲ್ಲಿ ಈ ತರ ನಮ್ಗೆ ಬೇಕು ಅಂತ ಟೈಮಲ್ಲಿ ನಿಲ್ಸ್ಕೊಳಕ್ ಆಗಲ್ಲ. ಇದೊಂದೇ ಮೈನಸ್ ಪಾಯಿಂಟ್. ನಿಮ್ಗೆ ಹರಿದ್ವಾರ್ಗಿಂತ ರಿಷಿಕೇಶ್ ಬೆಟರ್. ಟ್ರಾನ್ಸ್ಪೋರ್ಟೇಶನ್ ಸೋನ್ಪ್ರಯಾಗ್ಗೆ ಜಾಸ್ತಿ ಇರೋದು ಅಂದ್ರೆ ರಿಷಿಕೇಶ್ ಇಂದ. ಅದಕ್ಕೋಸ್ಕರ ಹೇಳ್ತಾ ಇರೋದು, ರಿಷಿಕೇಶ್ ಇಂದ ತುಂಬಾ ಬಸ್ಗಳಿದೆ. ಯಾವ್ಯಾವ ಟೈಮ್ಗೆ ಹೋಗುತ್ತೆ ಅಂತ ನೀವು ತಿಳ್ಕೊಳ್ಳಿ. ರಿಷಿಕೇಶ್ಗೆ ಹೋಗಿ ಅಲ್ಲೇ ಬುಕ್ ಮಾಡಿ ರೂಮ್ ನ, ಚೀಪ್ ಅಂಡ್ ಬೆಸ್ಟ್ ಆಗಿ ಅಲ್ಲೂ ಸಹ ಸಿಗುತ್ತೆ. ಅದಾದ ನಂತರ ತ್ರಿವೇಣಿ ಸಂಗಮಕ್ಕೆ ಹೋಗಿ ಅಲ್ಲಿ ಗಂಗಾ ಆರತಿ ನೋಡಿ, ಅಲ್ಲಿ ಪ್ರಸಾದ ಕೊಡ್ತಾರೆ. ಪ್ರಸಾದನ ತಗೊಂಡು ಗಂಗಾ ನದಿಲಿ ಮುಳುಗಿ ಆರಾಮಾಗಿ ಸ್ನಾನ ಮಾಡ್ಕೊಂಡು, ಅದಾದ ನಂತರ ನೀವು ಬಂದು ಆರಾಮಾಗಿ ನಾಳೆ ಬಸ್ಸಲ್ಲಿ ಹೋಗ್ತೀರಾ ಅಂದ್ರೆ ಬಸ್ಸಲ್ಲಿ ಹೋಗಿ. ಹಾಗೆ ಟ್ರಾವೆಲ್ ಏಜೆನ್ಸಿಲಿ ಏನಾದ್ರು ಬುಕ್ ಮಾಡ್ತಾರ ಅಂದ್ರೆ ಟ್ರಾವೆಲ್ ಏಜೆನ್ಸಿನ ಒಂದ್ ಸ್ವಲ್ಪ ಚೆಕ್ ಮಾಡಿ ನೋಡಿ. ಆದ್ರೆ ನಾವು ಹೋಗಿದ್ದು ಹರಿದ್ವಾರಿಂದ, ಆದ್ರಿಂದ ನಾವು ಹರಿದ್ವಾರಲ್ಲಿ ಒಂದು ಟ್ರಾವೆಲ್ ಏಜೆನ್ಸಿನ ಚೆಕ್ ಮಾಡಿ ಅವ್ರ ಹತ್ರ ಅಮೌಂಟ್ ನ ಕಮ್ಮಿ ಮಾಡಿಸಿ ನಾವು ಹರಿದ್ವಾರಿಂದ ಸೋನ್ಪ್ರಯಾಗ್ಗೆ ಹೋಗಿದ್ದು. ಏನಾದ್ರೂ ನೀವು ಬಸ್ಸಲ್ಲಿ ಹೋಯ್ತೀರಾ ಅಂದ್ರೆ ಯಾವ್ದೇ ರೀತಿ ಬಸ್ಗಳು ಸೋನ್ಪ್ರಯಾಗ್ ಗಂಟ ಹೋಗಲ್ಲ, ಸೀತಾಪುರೇ ಲಾಸ್ಟ್. ಏನಕ್ಕಂದ್ರೆ ಬಸ್ ಮೇನ್ ಸ್ಟೇಷನ್ ಇರೋದು ಅಂದ್ರೆ ಸೀತಾಪುರಲ್ಲೇ. ಸೀತಾಪುರಿಂದ ನೀವು ಮತ್ತೆ ಸೋನ್ಪ್ರಯಾಗ್ಗೆ ವೆಹಿಕಲ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಹೇಳ್ತಾ ಇರೋದು, ಪ್ರೈವೇಟ್ ವೆಹಿಕಲ್ ಇದ್ರೆ ಒಂದು ಬೊಲೆರೋ ಆಗಿದ್ರೆ ಡೈರೆಕ್ಟ್ ಸೋನ್ಪ್ರಯಾಗ್ಗೆ ಹೋಗುತ್ತೆ. ಏನಾದ್ರೂ ಬಸ್ಗಳಿದ್ರೆ ಸೀತಾಪುರಲ್ಲೇ ಲಾಸ್ಟ್. ಸೀತಾಪುರಿಂದ ನೀವು ಮತ್ತೆ ಸೋನ್ಪ್ರಯಾಗ್ಗೆ ಆರಾಮಾಗಿ ಹೋಗ್ಬೋದು. ಅಲ್ಲೂ ಸಹ ಟ್ರಾನ್ಸ್ಪೋರ್ಟೇಶನ್ ತುಂಬಾ ಇದೆ. ಅದರಲ್ಲೂ ಅಲ್ಲದೆ ಸೀತಾಪುರ ಒಂದ್ ಸ್ವಲ್ಪ ಸಿಟಿ ಆಗಿರೋ ಕಾರಣ ರೂಮ್ಗಳು ಸಹ ಸಿಗುತ್ತೆ. ಹಾಗೆ ನಿಮ್ಗೆ ಏನೇನ್ ಬೇಕೋ ಫೆಸಿಲಿಟಿಗಳೆಲ್ಲ ಸಹ ಸೀತಾಪುರಲ್ಲಿ ಮೇನ್ ಸಿಗುತ್ತೆ. ಅದಾದ ನಂತರ ನೀವು ಸೋನ್ಪ್ರಯಾಗ್ಗೆ ಬಂದ ನಂತರ ಸೋನ್ಪ್ರಯಾಗಿಂದ ಒಂದು ಬ್ರಿಡ್ಜ್ ಸಿಗುತ್ತೆ, ಅಲ್ಲಿಗೆ ಗೌರಿಕುಂಡ್ಗೆ ಹೋಗುವಂತ ಬ್ರಿಡ್ಜ್. ಅಲ್ಲಿ ಬಂದಾದ ನಂತರ ಅಲ್ಲಿ ನಿಮ್ಗೆ ಬೊಲೆರೋ ಗಾಡಿಗಳು, ಜೀಪ್ಗಳು ತುಂಬಾ ಇದೆ. ಪರ್ ಹೆಡ್ 50 ರೂಪಾಯಿ ತಗೋತಾರೆ. ಆರಾಮಾಗಿ ಕೊಟ್ಬಿಟ್ಟು ಗ್ರೂಪ್ ಅಲ್ಲಿ ಹೋಗಿ ಕುರಿ ತುಂಬ್ಕೋತಾರೆ ಒಂದ್ ಸ್ವಲ್ಪ ಜನನ ಬೊಲೆರೋದಲ್ಲಿ. ಗೌರಿಕುಂಡ್ಗೆ ಬಂದ ನಂತರ ನೀವು ಅಲ್ಲೇ ರೂಮ್ ನ ಬುಕ್ ಮಾಡಿ. ಯಾವ್ದೇ ರೀತಿ ಅವಾಗಲೇ ಟ್ರೆಕ್ಕಿಂಗ್ ಮಾಡ್ತೀವಿ ಅಂದ್ರೆ ಯಾವ್ದೇ ರೀತಿ ಟ್ರೆಕ್ಕಿಂಗ್ ಮಾಡಕ್ ಹೋಗ್ಬಿಡಿ. ತುಂಬಾ ನೀವು ಟಯರ್ಡ್ ಆಗಿರ್ತೀರ, ಒಂದ್ ಸ್ವಲ್ಪ ರೆಸ್ಟ್ ಬೇಕೇ ಬೇಕು ಬಾಡಿಗೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಅಲ್ಲಿ ಬಂದು ಚೀಪ್ ಅಂಡ್ ಬೆಸ್ಟ್ ಆರಾಮಾಗಿ ರೂಮ್ಗಳು ಸಿಗುತ್ತೆ. ಗ್ರೂಪ್ ಅಲ್ಲಿ ಆದ್ರೆ ಒಂದು 9 ಮೆಂಬರ್ಸ್ ಆದ್ರೆ 3,000 ಇಲ್ಲ 3,500 ಆರಾಮಾಗಿ ರೂಮ್ ಅವೈಲಬಿಲಿಟಿ ಸಿಗುತ್ತೆ. ಅದನ್ನ ಬಾರ್ಗೇನಿಂಗ್ ನ ಮಾಡಿ, ಯಾವ್ದೇ ರೀತಿ ಬಾರ್ಗೇನ್ ಮಾಡ್ದೇನೆ ರೂಮ್ಗೆ ಅಮೌಂಟ್ ನ ಕೊಡಕ್ಕೆ ಹೋಗ್ಬೇಡಿ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಆರಾಮಾಗಿ ಇಂಡಿವಿಜುವಲ್ ಬಂದಿದ್ರೆ ಆರಾಮಾಗಿ 500 ರೂಪಾಯಿ ಒಳಗೆ ಆರಾಮಾಗಿ ಸಿಗುತ್ತೆ. ನೀವು ಸಹ ಹೋಗಿ ಬುಕ್ ಮಾಡ್ಕೊಂಡು ಬೆಳಿಗ್ಗೆ ಎದ್ದು ಅಲ್ಲೇ ಗೌರಿಕುಂಡಲ್ಲಿ ಬಿಸಿನೀರಲ್ಲಿ ಸ್ನಾನ ಮಾಡ್ಕೊಂಡು, ಅದಾದ ನಂತರ 5:15 ಟ್ರೆಕ್ಕಿಂಗ್ ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೇದಾರ್ನಾಥದ್ದು ಅದ್ದೂರಿಯಾಗಿರುತ್ತೆ. ಅವಾಗ್ಲೇ 5 ಗಂಟೆಯಿಂದಾನೇ ಏನು ಕುದುರೆಗಳು ಎಷ್ಟೊಂದು ನಿಂತಿರ್ತವೆ ಅಂದ್ರೆ ಅವಾಗ್ಲೇ ರಶ್ ಇರುತ್ತೆ, ನಡೆಯಕ್ಕಾಗಲ್ಲ. ಒಂದ್ ಸ್ವಲ್ಪ ದೂರ ಆದ್ಮೇಲೆ ಒಂದ್ ಸ್ವಲ್ಪ ರಶ್ ಕಮ್ಮಿ ಆಗುತ್ತೆ. ಹಾಗೆ ಹೋಗ್ತಾ 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 ಅದಕ್ಕೂ ಮುಂಚೆ ನಿಮ್ಗೆ ಹೇಳೋದು ಮರ್ತೆ, ನೀವೇನಾದ್ರೂ ರೂಮ್ ಬುಕ್ ಮಾಡೋಕ್ಕಿಂತ ಮುಂಚೆ ಡಾರ್ಮೆಟ್ರಿ ಇದೆಯಾ ಅಂತಾನು ತಿಳ್ಕೊಬೇಡಿ. ಹಾಗೆ ಡಾರ್ಮೆಟ್ರಿಲಿ ನಿಮ್ಮ ಲಗೇಜ್ ಎಷ್ಟಿದೆಯೋ ಅಷ್ಟು ತಗೊಂಡು ಟ್ರೆಕ್ಕಿಂಗ್ ಮಾಡಬೇಡಿ. ಒಂದ್ ಸ್ವಲ್ಪ ಅರ್ಧ ಲಗೇಜ್ ನ ನೀವು ಅಲ್ಲೇ ಇಟ್ಟು ಏನು ಎಕ್ವಿಪ್ಮೆಂಟ್ ಬೇಕೋ ಅದನ್ನ ಮಾತ್ರ ತಕೊಂಡೋಗಿ ಅಷ್ಟೇ. ಲಿಕ್ವಿಡ್ ಐಟಮ್ಸ್, ಒಂದ್ ಸ್ವಲ್ಪ ಏನ್ ಎನರ್ಜಿಗೆ ಬೇಕೋ ಅದನ್ನ ತಕೊಂಡು
ಹೊರಡಿ, ಇದು ಬೆಟರ್ ಆಗಿರುತ್ತೆ. ಮಧ್ಯ ಬಿಸ್ಕೆಟ್, ಕೂಲಿಂಗ್ ಡ್ರಿಂಕ್ಸ್, ಹಾಗೆ ನಿಮ್ಗೆ ಅಕ್ಕಪಕ್ಕ ನಿಮ್ಗೆ ಜಾಸ್ತಿ ಸಿಗೋದು ಅಂದ್ರೆ ಮ್ಯಾಗಿ, ಅದನ್ನೇ ಬೇಗ ಮಾಡಿ ಕೊಡಕ್ಕಾಗೋದು. ಅದಕ್ಕೋಸ್ಕರ ಮ್ಯಾಗಿನ ಬೇಗ ಬೇಗ ಮಾಡಿ ಕೊಡ್ತಾರೆ. ಹೆಂಗೆ ಅಂದ್ರೆ ನಿಮಗೆ ಕೆಳಗಡೆ ಇದ್ರೆ ಅಮೌಂಟ್ ಕಮ್ಮಿ, ಮೇಲಕ್ಕೆ ಹೋದ್ರೆ ಒಂದ್ ಸ್ವಲ್ಪ ಅಮೌಂಟ್ ಜಾಸ್ತಿ, ಆ ತರ ಮ್ಯಾಗಿದು ಅಮೌಂಟ್ ವ್ಯಾಲ್ಯೂ ಜಾಸ್ತಿ ಹೋಗ್ತಾ ಇರ್ತದೆ, ಹೊರತು ಇನ್ನೇನು ಇಲ್ಲ. ನಿಮಗೆ ಹೇಳ್ತಾ ಇರೋದು, ಟ್ರಕ್ಕಿಂಗ್ ಮಾಡಬೇಕಾದ್ರೆ ನಿಮ್ಗೆ ಇವಾಗಲೇ ಹೇಳ್ಬಿಡ್ತೀನಿ, ಟ್ರಕ್ಕಿಂಗ್ ಮಾಡ್ಬೇಕಾದ್ರೆ ಯಾವುದೇ ರೀತಿ ಕುದುರೆಲಂತೂ ಹೋಗ್ಲೇಬೇಡಿ. ವಯಸ್ಸಾಗಿರೋರು ಯಾವುದೇ ರೀತಿ ನೀವು ಟ್ರಕ್ಕಿಂಗ್ ಮಾಡಕ್ಕೆ ಹೋಗ್ಬೇಡಿ. ಹಾಗೆ ಕುದುರೆ ಮೇಲೂ ಹೋಗ್ಬೇಡಿ. ಕುದುರೆ ಮೇಲೆ ಏನಕ್ಕೆ ನಿಂಬರನ್ನ ಓಡಿಸ್ತೀರಾ, ಅದ್ರ ಬದಲು ಚಾಪರ್ ಇದೆ, ಚಾಪರ್ ಅಲ್ಲಿ ಹೋಗ್ತೀರಾ ಅಂದ್ರೆ ಚಾಪರ್ ಸಹ ಅವೈಲೇಬಿಲಿಟಿ ಇದೆ. ಆರಾಮಾಗಿ ನೀವು ಸಿರ್ಸಿ ಮತ್ತೆ ಇನ್ನೊಂದು 3 ಕಡೆ ಏನೋ ಚಾಪರ್ದು ಅವೈಲೇಬಿಲಿಟಿ ಇದೆ. ಅಪ್ ಅಂಡ್ ಡೌನ್ ಇದೆ, ಅದಕ್ಕೂ ಸಹ ಅಮೌಂಟ್ ಜಾಸ್ತಿ ಆಗ್ಬೋದು. ಒಂದು 10,000 ಆ ತರ ಸಮಥಿಂಗ್ ಅಲ್ಲಿ ಅಮೌಂಟ್ ಆಗ್ಬೋದು. ಅದರಿಂದ ನೀವು ಯಾವತ್ತು ಹೋಯ್ತೀರಾ, ಯಾವತ್ತು ರಿಟರ್ನ್ ಬರ್ತೀರಾ, ಅದನ್ನ ಫಸ್ಟ್ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಹಾಗೆ ನೀವೇನಾದ್ರೂ ಬರೀ ಒನ್ ವೇ ಹೋಗಿ ರಿಟರ್ನ್ ಬರಲ್ಲ, ಇಳ್ಕೊಂಡ್ ಬರ್ತೀರಾ ಅಂದ್ರೆ ಅದನ್ನು ಸಹ ಬುಕ್ಕಿಂಗ್ ಮಾಡ್ಬೋದು ಚಾಪರ್ ಅಲ್ಲಿ. ಚಾಪರ್ ಬಿಟ್ರೆ ಇನ್ನು 4 ಜನ ಎತ್ಕೋಗೋದು ಮತ್ತೆ ಒಬ್ರು ಎತ್ಕೊಂಡು ಹೋಯ್ತಲ್ಲ, ಅದು ಅವೆರಡು ಸಹ ಎಕ್ಸ್ಪೆನ್ಸಿವ್, ಒಂದ್ ಸ್ವಲ್ಪ ಅಮೌಂಟ್. ಆದ್ರೆ ಟ್ರಕ್ಕಿಂಗ್ ಮಾಡೋದ್ರಲ್ಲಿ ಸಿಗೋಂತ ಮಜಾ, ಈ 4 ಜನ ಎತ್ಕೊ ಹೋಗೋದು, ಈ ಕುದುರೆ ಮೇಲೆ ಹೋಗೋದು, ಅಪ್ಪ ಅದ್ರಲ್ಲಿ ಮಜಾನೇ ಸಿಗಲ್ಲ. ಕುದುರೆಗಳೇ ಎಷ್ಟು ಕಷ್ಟ ಪಡ್ಕೊಂಡು ಹತ್ತುತ್ತಾ ಇರ್ತವೆ. ಒಂದೊಂದ್ಸಲ ಕುದುರೆಗಳೇ ಸತ್ತೋಗಿರೋ ಅಂತ ರೀಸನ್ಗಳು ತುಂಬಾ ಇದೆ. ನಾವು ಹೋದಾಗ್ಲೂ ಸಹ ಒಂದು ಕುದುರೆಗಳು ಸತ್ತೋಗಿರೋದ್ನು ಸಹ ಕೇಳಿ ನೋಡಿದೀವಿ, ಹಾಗೆ ಒಬ್ರು ಸತ್ತೋಗಿರೋದ್ನು ಸಹ ನಾವು ನೋಡಿದೀವಿ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಯಾವುದೇ ರೀತಿ ಕುದುರೆ ಮೇಲಾರ ಆಗಿರ್ಬೋದು, ಅದ್ರಲ್ಲಿ ಹೋಗೋದು ಅಷ್ಟೊಂದು ಬೆಟರ್ ಇಲ್ಲ. 4 ಜನ ಎತ್ಕೊಯ್ತಾರಲ್ಲ, ಅದಕ್ಕಾರ ಕೊಡಿ, ಅವ್ರ 4 ಜನ ನಿಮ್ ಬಾರನ ಓರಿ, ಅವ್ರಿಗಾದ್ರೂ ಅಮೌಂಟ್ ಹೋಗುತ್ತೆ. ಆದ್ರೆ ಏನಾದ್ರು ಕುದುರೆ ಓಡಿದಾಗ ಕುದುರೆಗೆ ಅಷ್ಟೊಂದು ಅವರು ಫುಡ್ ಹಾಕ್ತಾರೋ ಇಲ್ವೋ ಅದಂತೂ ಗೊತ್ತಿಲ್ಲ. ಒಟ್ನಲ್ಲಿ ಅದಕ್ಕಿಂತ ಒಬ್ರು ಎತ್ಕೊಂಡು ಹೋಗ್ತಾರೆ, ಇದು 4 ಜನ ಎತ್ಕೊಳ್ತಾರೆ, ಅದು ನಿಮಗ್ ಬಿಟ್ಟಿರೋದು. ಚೂಸ್ ನಾ ಹೇಳ್ತಾ ಇರೋದು, ಟ್ರಕ್ಕಿಂಗ್ ಮಾಡಿ. ಟ್ರಕ್ಕಿಂಗ್ ಅಲ್ಲಿ ಸಿಗೋಂತ ಮಜಾ ಅಪ್ಪ ಕೇಳಕ್ಕಾಗಲ್ಲ, ಅದನ್ನ ನೋಡಕ್ಕಾಗಲ್ಲ. ಆ ತರ ಹುಮ್ಮಸ್ಸು ಬರೋದು. ಹೋಯ್ತಾ ಒಂದ್ ಸ್ವಲ್ಪ ಫ್ಲಾಟ್ ಇರುತ್ತೆ ಅನ್ಸುತ್ತೆ, ಹೋಯ್ತಾ ಯಾವ ತರ ಸ್ಟೀಪ್ ಆಗುತ್ತೆ ಅಂದ್ರೆ ಆತಿ ತರ ಅಲ್ಲ. ಹಾಗೆ ಅಕ್ಕಪಕ್ಕ ಇರೋಂತ ಲ್ಯಾಂಡ್ಸ್ಕೇಪ್, ಹಿಮಾಲಯನ್ ರೀಸನ್ ನೋಡ್ತಾ ಇದ್ರೆ ಎಷ್ಟು ಮೈ ರೋಮಾಂಚನ ಅನ್ಸುತ್ತೆ ಅಂದ್ರೆ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ಟ್ರಕ್ಕಿಂಗ್ ಮಾಡೋದ್ರಲ್ಲೇ ಇರೋದು. ಯಾವ್ದೇ ರೀತಿ ನೀವು ಕುದುರೆ ಮೇಲೆ ಹೋಯ್ತೀರ ಅಂದ್ರೆ ಆ ತರ ಎಕ್ಸ್ಪೀರಿಯನ್ಸ್ ಸಿಗೋದೇ ಇಲ್ಲ, ಆ ತರ ಎಕ್ಸೈಟ್ಮೆಂಟ್ ಸಿಗೋದೇ ಇಲ್ಲ. ಎಕ್ಸೈಟ್ಮೆಂಟ್ ಸಿಗ್ಬೇಕು, ಆ ತರ ಜೋಶ್ ಸಿಗ್ಬೇಕು, ಕಿಕ್ ಬರ್ಬೇಕು ಅಂದ್ರೆ ಟ್ರಕ್ಕಿಂಗ್ ಮಾಡಿ, ಕಿಕ್ಕು ಅವಾಗ ಬರುತ್ತೆ. ಅದಾದ ನಂತರ ನೀವು ಕೇದಾರ್ನಾಥ್ಗೆ ಹೋಗಿ ತಲುಪ್ತಿರಲ್ಲ, ಅವಾಗ ಇನ್ನ ಯಾವ ತರ ಕಿಕ್ ಬರುತ್ತೆ ಅಂದ್ರೆ ಅಷ್ಟಿಷ್ಟು ಅಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಕಿಕ್ ಬರಬೇಕು ಅಂದ್ರೆ ಟ್ರಕ್ಕಿಂಗ್ ಮಾಡಿ. ಅದಾದ ನಂತರ ನೀವು 5:30ಗೆ ಟ್ರಕ್ಕಿಂಗ್ ಮಾಡಿದ್ರೆ 3 ಗಂಟೆ 4 ಗಂಟೆ ಅಷ್ಟೊತ್ತಿಗೆ ಕೇದಾರ್ನಾಥಲ್ಲಿ ಇರ್ತೀರ. ಟ್ರಕ್ಕಿಂಗ್ ಮಾಡಕ್ಕೆ 10 ಅವರ್ ಬೇಕು, ಕೇದಾರ್ನಾಥ್ನ ಟ್ರಕ್ ಮಾಡಕ್ಕೆ 10 ಅವರ್ ಬೇಕು. ಅದಕ್ಕೂ ಮುಂಚೆ ಮಾಡ್ತೀರಾ ಅಂದ್ರೆ ಮಾಡಕ್ಕಂತೂ ಆಗಲ್ಲ. ಬೇಗ ಮಾಡಕ್ಕೆ ಹೋಗ್ಬೇಡಿ, ಸುಧಾರಿಸ್ಕೊಂಡು ನಿಧಾನಕ್ಕೆ ಟ್ರಕ್ ಮಾಡಿದ್ರೆ ಬೆಟರು ಕೇದಾರ್ನಾಥ್. ಅದಾದ ನಂತರ ಕೇದಾರ್ನಾಥ್ಗೆ ಬಂದ ನಂತರ ನೀವು ಮೇಲೆ ಟೆಂಟ್ಗಳ ಅವೈಲೇಬಿಲಿಟಿ ಅಂತೂ ತುಂಬಾ ಸಿಗುತ್ತೆ. ಹಾಗೆ ಅಲ್ಲೂ ಸಹ ಬಾರ್ಗೇನಿಂಗ್ ನ ಮಾಡಿ ಟೆಂಟ್ಗಳನ್ನ ಬುಕ್ ಮಾಡಿ, ಹಾಗೆ ಆನ್ಲೈನ್ ಅಲ್ಲೂ ಸಹ ರೂಮ್ಗಳನ್ನ ಬುಕ್ ಮಾಡಬಹುದು. ಉತ್ತರಾಖಂಡ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅವೈಲೇಬಿಲಿಟಿ ಇದೆ, ಆರಾಮಾಗಿ ನೀವು ಹೋಗಿ ಅಲ್ಲಿ ಬುಕ್ ನ ಮಾಡಬಹುದು ರೂಮ್ಗಳದ್ದು. ಆದ್ರೆ ನನ್ನ ಚೂಸು ಅಲ್ಲೇ ಹೋಗಿ ನೋಡಿ ಬೇಕಾರೆ ಆರಾಮಾಗಿ ರೂಮ್ಗಳು ಸಿಗುತ್ತೆ. ಹಾಗೆ ಕೇದಾರ್ನಾಥ್ ಅಲ್ಲಿ ನೀವು ಎಷ್ಟು ದಿನ ಇರಬೇಕು ಅನ್ಕೊಂಡಿರ್ತೀರ ಅಷ್ಟು ದಿನ ಇರಕ್ಕೆ ನಿಮಗ್ ಬಿಟ್ಟಿರೋದು. 1 ದಿನನಾರ ಇರ್ತೀರಾ, ಅದ್ ನಿಮಗ್ ಬಿಟ್ಟಿದ್ದು 2 ದಿನನಾರ ಇರ್ತೀರಾ, ನಿಮಗ್ ಬಿಟ್ಟಿದ್ದು. ಒಟ್ನಲ್ಲಿ 2 ಡೇಸ್ ಇದ್ರೆ ಕೇದಾರ್ನಾಥ್ ಅಲ್ಲಿ ಬೆಟರ್ ಆಗಿರುತ್ತೆ. ಆ ಲ್ಯಾಂಡ್ಸ್ಕೇಪ್ ನ ನೋಡ್ತಾ, ಅಕ್ಕಪಕ್ಕ ವೆದರ್ ನ ನೋಡ್ತಾ, ಬೆಳಗ್ಗೆ ಎದ್ದಿ ನೋಡಿದಾಗ ಯಾವ ತರ ನೇಚರ್ ಇರುತ್ತೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಮಾಡಕ್ಕಾಗಲ್ಲ. ಆ ತರ ಸೂರ್ಯನ ಬೆಳಕನ್ನ ನಾವು ನೋಡಕ್ಕೇನೆ ಒಂದು 10 ಗಂಟೆ 11 ಗಂಟೆ ಬೇಕು ಅಲ್ಲಿ ಸೂರ್ಯನ ಬೆಳಕು ನೋಡ್ಬೇಕು ಅಂದ್ರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಅದಾದ ನಂತರ ಒಂದು 12 ಗಂಟೆ ಆಗಿದ ನಂತರ ಕ್ಲೌಡ್ ಅಂತೂ ಫುಲ್ಲು ಮುಚ್ಕೊಬಿಡುತ್ತೆ. ಅದಾದ ನಂತರ ಅಷ್ಟೊಂದು ನಮ್ಗೆ ಬಿಸಿಲು ಬೀಳಲ್ಲ. ಅದಾದ ನಂತರ ಮಧ್ಯ ಬರುತ್ತೆ ಹೋಗುತ್ತೆ, ಆ ತರ ವೆದರ್ ಇರೋದು ಕೇದಾರ್ನಾಥ್ ಅಲ್ಲಿ. ಅಲ್ಲಿ -1 ಡಿಗ್ರಿ -5 ಡಿಗ್ರಿ ನೈಟ್ ಟೈಮಲ್ಲಿ ಹೋಗುತ್ತೆ ಬಿಟ್ರೆ ಇನ್ಯಾವುದೇ ರೀತಿ ಮಾರ್ನಿಂಗ್ ಇಂದ ಸಂಜೆ ಒಳಗೆ ಅಷ್ಟೊಂದು ವೆದರ್ ಚೇಂಜಸ್ ಆಗಲ್ಲ. ಹಾಗೆ ನೀವೇನಾದ್ರೂ ಇದಕ್ಕೆ ಹೋಗಕ್ಕಿಂತ ಮುಂಚೆ ಯಾತ್ರಾ ರಿಜಿಸ್ಟ್ರೇಷನ್ ಮಾಡಬೇಕು. ಇದು ನಿಮ್ಮ ತಲೆಯಲ್ಲಿ ಇರ್ಲಿ. ಯಾತ್ರಾ ರಿಜಿಸ್ಟ್ರೇಷನ್ ಪಕ್ಕಾ ಕಂಪಲ್ಸರಿ. ನೀವು ಯಾವ ಡೇಟ್ಗೆ ಹೋಗ್ಬೇಕು ಅನ್ಕೊಂಡಿರ್ತೀರ ಆ ಡೇಟ್ಗೆ ಬುಕ್ ಮಾಡಿದ್ರೆ 1 ದಿನ ಮುಂಚಿನಾರ ಹೋಗಿ, 1 ದಿನ ಲೇಟ್ ಆಗಾರ ಹೋಗಿ ಅಕ್ಸೆಪ್ಟ್ ಮಾಡ್ತಾರೆ, ಇದಂತೂ ಪಕ್ಕ. ಆದ್ರೆ ತುಂಬಾ ಲೇಟ್ ಆಗಂತೂ ಹೋಗ್ಬೇಡಿ, ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು. ನಮಗೆ ಅದು ಸಹ ಫ್ರೀ ಆಗಿರೋದು, ಅದನ್ನು ಸಹ ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ, ಯಾವ ರೀತಿ ಯಾವ ತರ ರಿಜಿಸ್ಟ್ರೇಷನ್ ಮಾಡೋದು ಅಂತ. ಹಾಗೆ
ಚಾಪರ್ನು ಸಹ ಯಾವ ರೀತಿ ಅಮೌಂಟ್ ಎಷ್ಟಿದೆ ಅಂತ ಆ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ನೀವು 2 ದಿನ ಕೇದಾರ್ನಾಥ್ ಅಲ್ಲಿ ಇದ್ದು ಅಲ್ಲಿಂದ ನೀವು ಗೌರಿಕುಂಡ್ಗೆ ಬರಬೇಕು ಅಂದ್ರೆ ಒಂದು ಮಧ್ಯಾಹ್ನ ಅಷ್ಟೊತ್ತಿಗೆ ಬಿಡಿ 12 ಗಂಟೆ ಅಷ್ಟೊತ್ತಿಗೆ ನೀವು ಸಂಜೆ 6 ಗಂಟೆ 7 ಗಂಟೆ ಅಷ್ಟೊತ್ತಿಗೆ ಆರಾಮಾಗಿ ಗೌರಿಕುಂಡಲ್ಲಿ ಇರ್ತೀರಾ. ಗೌರಿಕುಂಡ್ಗೆ ಬಂದು ನೀವು ನಿಮ್ಮ ಲಗೇಜ್ಗಳನ್ನ ಎತ್ಕೊಂಡು ಆರಾಮಾಗಿ ಸೋನ್ಪ್ರಯಾಗ್ಗೆ ಬರಬೇಡಿ, ಸೀತಾಪುರಕ್ಕೆ ಬನ್ನಿ. ಸೀತಾಪುರಲ್ಲಿ ರೂಮ್ ಅವೈಲಬಿಲಿಟಿ ಫೆಸಿಲಿಟಿಗಳಂತೂ ತುಂಬಾ ಚೆನ್ನಾಗಿದೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಅಲ್ಲಿಂದ ನಿಮ್ಗೆ ಬದ್ರಿನಾಥ್ಗೆ ಹೋಗ್ಬೇಕು ಅಂದ್ರೆ ಬಸ್ ಅವೈಲಬಿಲಿಟಿ ಅಲ್ಲಿಂದನೇ ಇರೋದು, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೀತಾಪುರಕ್ಕೆ ಬನ್ನಿ. ಸೀತಾಪುರಲ್ಲಿ ಎಷ್ಟು ಗಂಟೆಗೆ ಬಸ್ ಹೊರಡುತ್ತೆ ಅಂತ ಸಂಜೆನೆ ಕೇಳ್ಕೊಂಡು ರೂಮ್ನ ಬುಕ್ ಮಾಡ್ಕೊಂಡು ಅಲ್ಲೇ ಇದ್ದು ಬೆಳಿಗ್ಗೆ ರೆಡಿ ಆಗಿ ತಿಂಡಿ ಮಾಡ್ಕೊಂಡು ಬಸ್ನ ಹೋಗಿ ಹತ್ತಿ. ಬೆಳಗಿನ ಜಾವ 8 ಗಂಟೆಗೂ ಸಹ ಬಸ್ ಇದೆ, ಹಾಗೆ ಬೆಳಗಿನ ಜಾವ 6 ಗಂಟೆಗೂ ಸಹ ಬಸ್ ಇದೆ. ಆದ್ರಿಂದ ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೋ ಆ ಬಸ್ನ ಚೂಸ್ ಮಾಡಿ ನೀವು ಆರಾಮಾಗಿ ಹೋಗ್ಬೋದು. ಆ ಜರ್ನಿ ಇದೆಯಲ್ಲ, ಬದ್ರಿನಾಥ್ಗೆ ಹೋಗೋ ಜರ್ನಿ ಇದೆಯಲ್ಲ, ಅಪ್ಪ ಅದನ್ನ ಹೇಳಕ್ಕೂ ಸಾಧ್ಯ ಇಲ್ಲ. ಅದನ್ನ ಹೋಗಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ತೀವಲ್ಲ, ಅದೇನೆ ಒಂದು ರೋಮಾಂಚನ ಅನ್ಸೋದು. ಆ ಸಣ್ಣ ಜಾಗ, ಆ ಲ್ಯಾಂಡ್ ಸ್ಲೈಡ್ ಏರಿಯಾ, ಆ ಟೈಮಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತಾ ಇರ್ತದೆ. ಅದನ್ನ ನೋಡ್ಬೇಕಾದ್ರೆ ಯಾವ್ದು ರೀತಿ ಇರ್ತದೆ ಅಂದ್ರೆ, ನಾವು ಬಂದಿರ್ತೀವಿ ಮತ್ತೆ ಹೋಗ್ತೀವೋ ಇಲ್ವೋ ಅನ್ನೋದು ಡೌಟ್ಫುಲ್ ಆಗಿರುತ್ತೆ. ಆದ್ರೆ ಹೋಗಿರ್ತೀವಲ್ಲ ಅಲ್ಲಿ ನಾವು ಯಾವ ತರ ಥ್ರಿಲ್ ಅನ್ಸುತ್ತೆ ಗೊತ್ತಾ, ಅದನ್ನ ನೋಡ್ತಾ ಇದ್ರೆ ಒಂಥರ ಮನ್ಸಿಗೆ ಖುಷಿ ಅನ್ಸುತ್ತೆ. ಖುಷಿ ಯಾವ ತರ ಬರ್ತಾ ಇರ್ತದೆ ಅಂದ್ರೆ, ಇನ್ನ ಸುಮಾರು ದಿನ ಇಲ್ಲೇ ಇರ್ಬೇಕು ಅಂತ ಅನ್ಸುತ್ತೆ. ಹೋಗೋ ಟೈಮಲ್ಲಿ ಇನ್ನ 4 ಇಷ್ಟು ಬೇಗ ಆಗೋಯ್ತಾ ಅಂತ ಅನ್ಸುತ್ತೆ. ಆದ್ರಿಂದ ನೀವು ಹೋಗೋಷ್ಟು ದಿನ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗಿ. ನೀವು ಬಿಡ್ತಿರೋ ಸೆಕೆಂಡ್ರಿ, ಅಲ್ಲಿನ ವೆದರ್ ಹಾಗೆ ಅಲ್ಲಿನ ಜಾಗನ ಎಷ್ಟು ಅನುಭವಿಸಕ್ಕಾಗುತ್ತೋ ಅಷ್ಟು ಫೀಲ್ ಮಾಡಿ. ಆ ತರ ನೇಚರ್ ಇರೋದು ಅಲ್ಲಿ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಒಂದೊಂದು ಕಡೆ ನೇಚರ್ ಯಾವ ರೀತಿ ಇರುತ್ತೆ ಅಂದ್ರೆ, ನೇಚರ್ ಅಲ್ಲಿ ಇದ್ರೇನೆ ಒಂಥರ ಮೈಂಡ್ ಫ್ರೆಶ್ ಆಗಿರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಯಾವುದೇ ರೀತಿ ಆ ರಾಜ್ಯಕ್ಕೆ ಹೋಗಿ ಹಂಗಂತ ಹೇಳ್ತಾ ಇಲ್ಲ. ಒಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲೂ ಸಹ ನಾವು ವೆಸ್ಟರ್ನ್ ಘಾಟ್ಗೆ ಹೋದಾಗ ಯಾವ ರೀತಿ ಮೈಂಡ್ ಫ್ರೆಶ್ ಆಗುತ್ತೆ ಅಂದ್ರೆ ಇಲ್ಲೇ ಇರಬೇಕು ಅಂತ ಅನ್ಸುತ್ತೆ. ಆದ್ರಿಂದ ಹೇಳ್ತಾ ಇರೋದು. ಅಲ್ಲಿನ ಲ್ಯಾಂಡ್ಸ್ಕೇಪ್ ಇಲ್ಲಿನ ಲ್ಯಾಂಡ್ಸ್ಕೇಪ್ ಎರಡೂ ಸಹ ಒಂದೇನೆ, ಆದ್ರೆ ಅಲ್ಲಿನ ಲ್ಯಾಂಡ್ಸ್ಕೇಪ್ ಡಿಫ್ರೆಂಟ್ ಆಗಿ ಕಾಣಿಸೋದು, ಅದಕ್ಕೋಸ್ಕರ ಹೇಳ್ತಾ ಇರೋದು. ಹಿಮಾಲಯನ್ ರೀಸನ್ ಅದರಲ್ಲದೆ ಒಂದ್ ಸ್ವಲ್ಪ ಸ್ನೋ ಬರೋ ಟೈಮಲ್ಲಿ ಹೋದ್ರೆ ಇನ್ನ ಬೆಟರ್ ಆಗಿರುತ್ತೆ. ಹಾಗೆ ನೀವು ಈ ರೂಟ್ ಅಲ್ಲಿ ಹೋಗಕ್ಕೆ 10 hours ಬೇಕು. ಇದೇನಕ್ಕಂದ್ರೆ ಸಣ್ಣ ಜಾಗ, ಸಣ್ಣ ರೋಡ್ಗಳು, ಅಷ್ಟೊಂದು ದೊಡ್ಡ ರೋಡ್ಗಳೆಲ್ಲ. ಒಂದ್ ಕಡೆ ವೆಹಿಕಲ್ಗಳನ್ನ ಬಿಟ್ಟು ಅದಾದ ನಂತರ ಈ ಕಡೆ ವೆಹಿಕಲ್ಗಳು ಬಿಡೋದು. ಆದ್ರಿಂದ ಒಂದ್ ಸ್ವಲ್ಪ ಹೋಗೋ ಅಷ್ಟೊತ್ತಲ್ಲಿ ಸಂಜೆ 8 ಗಂಟೆ ಆಗಿರ್ಬೋದು, ಇಲ್ಲ 7 ಗಂಟೆನಾರ ಆಗ್ಬೋದು. ಅದು ಡಿಪೆಂಡ್ ಆನ್ ಅಲ್ಲಿನ ಟ್ರಾಫಿಕ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಎಷ್ಟು ಗಂಟೆಗೆ ಹೋಗಿ ತಲುಪ್ತೀರಾ ಅಂತ. ಕೇದಾರ್ನಾಥ್ ಇಂದ ಬದ್ರಿನಾಥ್ಗೆ ಇರೋದು 270-260 ಕಿಲೋಮೀಟರ್ ಇದೆ. ಆದ್ರೆ ಆ ಕಿಲೋಮೀಟರ್ ಹೋಗೋಕೆ 10 hours ಬೇಕು. ಆ ತರ ರೂಟ್ ಇರೋದು ಕೇದಾರ್ನಾಥ್ ಇಂದ ಬದ್ರಿನಾಥ್ಗೆ. ಅದಾದ ನಂತರ ನೀವು ಬದ್ರಿನಾಥ್ಗೆ ಹೋದ ನಂತರ ಅಲ್ಲೂ ಸಹ ಚೀಪ್ ಅಂಡ್ ಬೆಸ್ಟ್ ರೂಮ್ಗಳು ಸಿಗುತ್ತೆ, ಆರಾಮಾಗಿ ಬುಕ್ ಮಾಡಿ ಅಲ್ಲಿ ಇದ್ದು. ಅದಾದ ನಂತರ ನೀವು ಅಲ್ಲೂ ಸಹ ಬಿಸಿನೀರು ಮಾಮೂಲಿ ಯಾವ ರೀತಿ ಕೇದಾರ್ನಾಥಲ್ಲಿ ಗೌರಿಕುಂಡ್ ಇದೆಯೋ ಅದೇ ರೀತಿ ಅಲ್ಲೂ ಸಹ ಬಿಸಿನೀರಿನ ಅವೈಲಬಿಲಿಟಿ ಇದೆ. ನೀವು ಬಿಸಿನೀರಲ್ಲಿ ಸ್ನಾನ ಮಾಡಿ ಬದ್ರಿನಾಥ್ನ ದೇವರ ದರ್ಶನ ಮಾಡ್ಕೊ ಬಂದು, ವಿಷ್ಣುವಿನ ದರ್ಶನ ಮಾಡ್ಕೊ ಬಂದು ನೀವು ಅವತ್ತೇ ಹೊರಡಕ್ಕೆ ಹೋಗ್ಬೇಡಿ. ಒಂದಿನ ಅಲ್ಲೇ ಇದ್ದು ಅದಾದ ನಂತರ ನೆಕ್ಸ್ಟ್ ಡೇ ಮಾನ ವಿಲೇಜ್ಗೆ ಹೋಗಿ. ಮಾನ ವಿಲೇಜ್ ಅಂತೂ ವೆರಿ ಅದ್ದೂರಿಯಾಗೈತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಮಾನ ವಿಲೇಜ್ ಇಂಡಿಯನ್ ಫಸ್ಟ್ ವಿಲೇಜ್. ಹಾಗೆ ಅಲ್ಲಿ ಸರಸ್ವತಿ ಉಗಮ ಸ್ಥಾನ ಇದೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸರಸ್ವತಿ ನದಿ ಅಲ್ಲಿ ಉಗಮ ಆಗಿ ಮತ್ತೆ ಅಲ್ಲೇ ಗುಪ್ತಗಾಮಿನಿಯಾಗಿ ಇನ್ನು ಮುಂದೆ ಹರಿಯೋದು, ಅದಕ್ಕೋಸ್ಕರ ಹೇಳೋದು. ಇದನ್ನು ಸಹ ನೋಡಿ. ಹಾಗೆ ಪಾಂಡವರು ಅಲ್ಲೇ ಸ್ವರ್ಗಕ್ಕೆ ಹೋಗಿದ್ದು ಅಂತಾನು ಹೇಳ್ತಾರೆ. ಇದನ್ನೆಲ್ಲ ನೋಡ್ಕ ಬಂದು ಅದಾದ ನಂತರ ಬದ್ರಿನಾಥಿಂದ ರಿಷಿಕೇಶ್ಗೆ ಬನ್ನಿ. ಬದ್ರಿನಾಥಿಂದ ರಿಷಿಕೇಶ್ಗೆ ಪರ್ ಹೆಡ್ 700 ರೂಪಾಯಿ ತಗೋತಾರೆ. ಅದಾದ ನಂತರ ನೀವು ರಿಷಿಕೇಶ್ಗೆ ಬಂದ ನಂತರ ನೀವು ಬಸ್ಸಲ್ಲಿ ಬರೋರು ಯಾವ ಪ್ರೈವೇಟ್ ವೆಹಿಕಲ್ ಆಗಿದ್ರೆ ನೀವು ಸರ್ ರಿಷಿಕೇಶ್ಗೆ ಬರಬೇಕು. ಹಾಗೆ ಏನಾದ್ರು ಬೇರೆ ರೂಟ್ ಇದ್ರೆ ಆರಾಮಾಗಿ ಪ್ರೈವೇಟ್ ವೆಹಿಕಲ್ ಅವರು ಬೇರೆ ರೂಟಿಂದ ಗಂಗೋತ್ರಿಗೆ ಹೋಗ್ಬೋದು. ಬದ್ರಿನಾಥಿಂದ ಏನಾದ್ರೂ ನೀವು ಬಸ್ಸಲ್ಲಿ ಬರ್ತೀರಾ ಅಂದ್ರೆ ಬಸ್ಸಿಂದ ನೀವು ರಿಷಿಕೇಶ್ಗೆ ಬರಬೇಕು. ಮತ್ತೆ ನೀವು ರಿಷಿಕೇಶ್ ಇಂದ ಗಂಗೋತ್ರಿಗೆ ಹೋಗಕ್ಕೆ ಆರಾಮಾಗಿ ಬಸ್ ಅವೈಲಬಿಲಿಟಿ ಇದೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಗಂಗೋತ್ರಿಗೆ ಹೋಗಕ್ಕೆ ಬಸ್ಗಳನ್ನ ತಿಳ್ಕೊಳ್ಳಿ ಯಾವ ಟೈಮ್ಗೆ ಹೊರಡುತ್ತೆ ಅಂತ. ಅಲ್ಲಿಂದನೂ ಸಹ ಪರ್ ಹೆಡ್ 1000 ರೂಪಾಯಿ ಒಳಗೆ ತಗೋತಾರೆ, 1000 ರೂಪಾಯಿನ 800-900 ತಗೋತಾರೆ. ಅದಾದ ನಂತರ ನೀವು ಗಂಗೋತ್ರಿಗೆ ಹೋಗಿ. ಏನಕ್ಕಂದ್ರೆ ಇಲ್ಲಿ ಈ 4 ಚಾರ್ಧಾಮಗಳಲ್ಲಿ 2 ಕಡೆ ಟ್ರೆಕ್ಕಿಂಗ್ ಮಾಡೋದಿರುತ್ತೆ, 2 ಕಡೆ ಆರಾಮಾಗಿ ದೇವ್ರ ದರ್ಶನ ಆರಾಮಾಗಿ ಮಾಡ್ಬೋದು, ಯಾವುದೇ ರೀತಿ ಟ್ರೆಕ್ಕಿಂಗ್ ಇಲ್ದಾನೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಯಮುನೋತ್ರಿಗೆ ಹೋಗ್ಬಿಟ್ರೆ ಅಲ್ಲಿ ಟ್ರೆಕ್ಕಿಂಗ್ ಇರುತ್ತೆ, ಆದ್ರೆ ಗಂಗೋತ್ರಿಗೆ ಹೋದ್ರೆ ಯಾವುದೇ ರೀತಿ ಟ್ರೆಕ್ಕಿಂಗ್ ಇರಲ್ಲ. ಅದಕ್ಕೋಸ್ಕರ ಗಂಗೋತ್ರಿಗೆ ಹೋಗಿ. ಒಂದ್ ಸ್ವಲ್ಪ ನೀವು ಕೇದಾರ್ನಾಥ್ಗೆ ಹೋಗಿರ್ತಾರೆ, ಕೇದಾರ್ನಾಥಿಂದ ತಿರ್ಗಾ ಬದ್ರಿನಾಥ್ಗೆ ಹೋಗಿರ್ತಾರೆ, ಬದ್ರಿನಾಥಲ್ಲಿ ಯಾವುದೇ ರೀತಿ ಟ್ರೆಕ್ಕಿಂಗ್ ಇರಲ್ಲ.
ಆರಾಮಾಗಿ ಅಲ್ಲೂ ಸಹ ರೆಸ್ಟ್ ತಗೊಂಡು ನೀವು ಬಂದು ಗಂಗೋತ್ರಿಗೆ ಹೋದ್ರೆ ಗಂಗೋತ್ರಿಲಿ ರೆಸ್ಟ್ ತಗೊಂಡು ಆರಾಮಾಗಿ ಗಂಗೋತ್ರಿಯಲ್ಲಿ ಗಂಗಾ ನದಿಯ ಉಗಮ ಸ್ಥಾನನ ನೋಡ್ಕೊಂಡು ಅಲ್ಲೇ ಒಂದಿನ ಇರ್ತೀರ ಅಂದ್ರೆ ಇರಿ, ಸ್ನಾನ ಮಾಡಿ ಆರಾಮಾಗಿ ಅಲ್ಲಿನ ನೇಚರ್ನ ನೋಡಿ ಲ್ಯಾಂಡ್ಸ್ಕೇಪ್ ನ ಎಂಜಾಯ್ ಮಾಡಿ ಗಂಗೋತ್ರಿಯಿಂದ ಯಮುನೋತ್ರಿಗೆ ಡೈರೆಕ್ಟ್ ಬಸ್ ಇದೆ. ಪರ್ ಹೆಡ್ 900 800 ತಗೋತಾರೆ. ಆದ್ರೆ ಆ ಬಸ್ ಯಮುನೋತ್ರಿ ಹತ್ರಕ್ಕೆ ಹೋಗಲ್ಲ. ಯಮುನೋತ್ರಿಯಿಂದ 2 ಕಿಲೋಮೀಟರ್ ಹಿಂದ್ಗಡೆ ಒಂದು ಪ್ಲೇಸ್ ಇದೆ, ಅದು ಜಂಕಿ ಜಾಟಿ ಅಂತ ಹೆಸರು ಅಷ್ಟು ಕರೆಕ್ಟ್ ಆಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಜಂಕಿ ಜಾಟಿ ಅಂತ ಇರೋದು, ಅಲ್ಲಿಗೆ ಬಸ್ ಹೋಗಿ ನಿಲ್ಲಿಸ್ತದೆ. ಅಲ್ಲಿಂದ ನಿಮ್ಗೆ ಯಮುನೋತ್ರಿಗೆ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಅದಾದ ನಂತರ ನಿಮ್ಗೆ 6 ಕಿಲೋಮೀಟರ್ ಟ್ರೆಕ್ಕಿಂಗ್ ಇರುತ್ತೆ ಯಮುನೋತ್ರಿಲಿ. ಯಮುನಾ ನದಿಯ ಉಗಮ ಸ್ಥಾನ ಅದು. ಆರಾಮಾಗಿ ನೀವು ಯಮುನಾ ನದಿನ ನೋಡ್ಕೊಂಡು ಅಲ್ಲೇ ಒಂದಿನ ಇದ್ದು ಹಾಗೆ ಅಲ್ಲಿ ಟ್ರೆಕ್ಕಿಂಗ್ ಆರ್ಗನೈಸ್ ಮಾಡ್ತಾರೆ. ಅದು ಬೇರೆಯವ್ರ ಕಡೆಯಿಂದ ಮಾಡೋದು. ಆದ್ರೆ ಈ ಟೈಮಲ್ಲಿ ಟ್ರೆಕ್ಕಿಂಗ್ ಮಾಡಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದನ್ನ ಅಲ್ಲೂ ಸಹ ಟ್ರೆಕ್ಕಿಂಗ್ ಅವೈಲಬಿಲಿಟಿ ಇದೆ, ಅದನ್ನು ಸಹ ಕೇಳಿ ನೋಡಿ. ಮಾಡ್ತೀರಾ ಅಂದ್ರೆ ಮಾಡಿ ನೋಡಿ. ಹಾಗೆ ನೀವೇನಾದ್ರೂ ಯಮುನೋತ್ರಿಯಿಂದ ಗಂಗೋತ್ರಿಗೆ ಹೋಗ್ಬೇಕು ಅಂದ್ರೆ ಯಮುನೋತ್ರಿಯಿಂದ ಗಂಗೋತ್ರಿಗೂ ಸಹ ಡೈರೆಕ್ಟ್ ಬಸ್ ಅವೈಲಬಿಲಿಟಿ ಇದೆ. ಏನಾದ್ರೂ ನೀವು ಕೇದಾರ್ನಾಥ್ ಬದ್ರಿನಾಥ್ಗೆ ಹೋಗ್ಬೇಕು ಅಂದ್ರೆ ನೀವು ಅಲ್ಲಿಂದ ರಿಷಿಕೇಶ್ ಬರಲೇಬೇಕು. ನೀವು ಕೇದಾರ್ನಾಥ್ ಬದ್ರಿನಾಥ್ಗೆ ಹೋಗಿ ಬಂದಾದ ನಂತರ ನೀವು ಮತ್ತೆ ರಿಷಿಕೇಶ್ಗೆ ಬರಬೇಕು. ಹಾಗೆ ನೀವು ಗಂಗೋತ್ರಿ ಯಮುನೋತ್ರಿಗೆ ಹೋಗಿ ನಂತರ ತಿರ್ಗಾ ನೀವು ರಿಷಿಕೇಶ್ಗೆ ಬರಬೇಕು. ಮೇನ್ ಪಾಯಿಂಟ್ ಅಂದ್ರೆ ರಿಷಿಕೇಶ್ ಇಂದ 4 ಕಡೆಗೂ ಬಸ್ಗಳು ಅವೈಲಬಿಲಿಟಿ ಅಂತೂ ಚೆನ್ನಾಗಿದೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನಿಮಗೆ ರಿಷಿಕೇಶ್ಗೆ ಹೋದ್ರೆ ಬೆಟರ್ ಆಗಿರುತ್ತೆ. ಹಾಗೆ ಈ ಕೇದಾರ್ನಾಥ್ ಓಪನ್ ಆಗೋದು ಬರೀ ವರ್ಷದಲ್ಲಿ 6 ತಿಂಗಳು. 6 ತಿಂಗಳಲ್ಲಿ ಈ ತಿಂಗಳು ಮೇ 2ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಯಾವ್ದೇ ರೀತಿ ನಿಮ್ಗೆ ಹೇಳ್ಬಿಡ್ತೀನಿ. ಹಾಗೆ ನೀವು ಮೇ 2ನೇ ತಾರೀಕೆ ಓಪನ್ ಆಯ್ತು ಅಂದ್ಬಿಟ್ಟು ನೀವು ಈ ತಿಂಗಳು ಒಳಗೆ ಹೋಗ್ಬೇಕು ಅಂತ ನೀವು ಪ್ಲಾನ್ ಮಾಡ್ತಾ ಇದ್ರೆ ನಿಜವಾಗ್ಲೂ ಹೇಳ್ಬಿಡ್ತೀನಿ, ಈ ತಿಂಗಳು ಹೋಗ್ಬೇಡಿ, ನೆಕ್ಸ್ಟ್ ತಿಂಗಳು ಹೋಗ್ಬೇಡಿ, ಇನ್ನು 4 ತಿಂಗಳು ಗಂಟನೂ ಕೇದಾರ್ನಾಥ್ಗೆ ಹೋಗ್ಲೇಬೇಡಿ. ಪ್ಲಾನೇ ಹಾಕ್ಬೇಡಿ, ಹೇಳ್ಬಿಡ್ತೀನಲ್ಲ. ಮೇ ಬಿಟ್ಬಿಡಿ. ಮೇ ಅಂತೂ ಸ್ನೋ ಆಗಿರುತ್ತೆ, ಅದಂತೂ ಸ್ಟಾರ್ಟಿಂಗ್ ಡೇಸು. ಅವಾಗಂತೂ ಜನ ಹೆಂಗ್ ಇಳ್ದಿರ್ತಾರ ಅಂದ್ರೆ ಕಂಟ್ರೋಲ್ ಮಾಡಕ್ಕಾಗಲ್ಲ. ಆ ತರ ಜನಜಂಗುಲಿಗಳಂತೂ ತುಂಬಾ ಇದಾಗೋಗಿರ್ತಾರೆ. ಅವಾಗ ನಿಮ್ಗೆ ಹೋಗಕ್ಕೆ ದಿನಕ್ಕೆ ಎಷ್ಟು ಅವೈಲಬಿಲಿಟಿ ಇರುತ್ತೆ ಸ್ಲಾಟ್ ಅಷ್ಟನ್ನ ಮಾತ್ರ ಟ್ರೆಕ್ಕಿಂಗ್ ಮಾಡಕ್ ಬಿಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಆ ತಿಂಗಳಲ್ಲಿ ಹೋಗ್ಬೇಡಿ. ಅದಾದ ನಂತರ ಜೂಲೈಲಿ ಅವಾಗ ರೈನ್ ಸೀಸನ್ ಸ್ಟಾರ್ಟ್ ಆದ್ರೆ ಅವರೇ ಯಾವತ್ತಿಗೆ ಬಿಡ್ಬೇಕು ಯಾವತ್ತಿಗೆ ಬಿಡಬಾರ್ದು ಅಂತ ಅವರೇ ಮಾಡ್ತಾರೆ. ಅದರಲ್ಲೂ ಅಲ್ಲದೆ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗುವಂತ ಜಾಗ, ಅದಕ್ಕೋಸ್ಕರ ಅವರು ಯೋಚನೆ ಮಾಡಿ ಅಲ್ಲಿಗೆ ಟ್ರೆಕ್ಕಿಂಗ್ ಮಾಡಕ್ಕೆ ಬಿಡ್ತಾರೆ. ಅದಾದ ನಂತರ ಜೂನು, ಜುಲೈ, ಆಗಸ್ಟ್ ಈ 3 ತಿಂಗಳು ಫುಲ್ ರೈನ್ ಫಾಲ್ ಆಗುವಂತ ತಿಂಗಳುಗಳು. ಅದಕ್ಕೋಸ್ಕರ ಅಷ್ಟೊಂದು ಜನರುಗಳು ಸಹ ಹೋಯ್ತಾರೆ ಆ ಟೈಮಲ್ಲಿ. ಹಾಗೆ ಆ ಟೈಮಲ್ಲಿ ಹೋಗೋದು ಅಷ್ಟು ಬೆಟರ್ ಆಗಲ್ಲ. ಅದಾದ ನಂತರ ನೀವು ಸೆಪ್ಟೆಂಬರ್, ಅಕ್ಟೋಬರ್ ಇವೆರಡು ತಿಂಗಳು ಆರಾಮಾಗಿ ಹೋಗ್ಬೋದು. ಆವಾಗ ಒಂದ್ ಸ್ವಲ್ಪ ಕಮ್ಮಿ ಜನ ಆಗಿರ್ತಾರೆ. ಸೆಪ್ಟೆಂಬರ್ ಹೋಗ್ಬೋದು, ಆದ್ರೆ ನನ್ನ ಪ್ರಕಾರ ಅಕ್ಟೋಬರ್ ಅಲ್ಲಿ ಹೋಗಿ. ನೀವೇನಾದ್ರೂ ಸ್ನೋಫಾಲ್ ನೋಡ್ಬೇಕು ಅಂತ ಯಾರ್ಯಾರು ಆಸೆ ಪಟ್ಟಿರ್ತಾರಲ್ಲ, ಸ್ನೋಫಾಲು ನೋಡ್ಬೇಕು ಅಂತ, ಸ್ನೋಫಾಲ್ ನ ನೋಡ್ಬೇಕು ಅಂತ ಅನ್ಕೊಂಡಿದ್ರೆ ಕೇದಾರ್ನಾಥ್ ಕ್ಲೋಸ್ ಆಗಕ್ಕೆ ಇನ್ನು ಒಂದ್ 5 ದಿನ 6 ದಿನ, 1 ವಾರ ಅನ್ಕೊಳ್ಳಿ. ಇನ್ನೇನು 5 ದಿನ 6 ದಿನ ಅಂದ್ರೆ 1 ವಾರನೇ. 1 ವಾರಕ್ಕಿಂತ ಮುಂಚೆ ಹೋಗಿ ಆರಾಮಾಗಿ ಸ್ನೋಫಾಲ್ ಆಗೇ ಆಯ್ತದೆ. ಆ ಟೈಮಲ್ಲಿ ಸ್ನೋಫಾಲ್ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಕೇದಾರ್ನಾಥ್ನ ಕ್ಲೋಸ್ ಮಾಡ್ತಾರೆ. ಅದಂತೂ ಅದ್ದೂರಿಯಾಗಿರುತ್ತೆ. ನೀವು ಸ್ನೋಫಾಲ್ ನ ನೋಡ್ಬೇಕು ಅಂತ ಅನ್ಕೊಂಡಿದ್ರೆ ಆ ಟೈಮಲ್ಲಿ ಹೋಗಿ. ಹಾಗೆ ನೀವು ಕೇದಾರ್ನಾಥಲ್ಲೇ ಒಂದಿನ ಸ್ನೋಫಾಲ್ ಆಗೋದನ್ನ ನೋಡಿ. ಆ ತರ ಅವಾಗ ಅಷ್ಟೊಂದು ಜನಜಂಗುಳಿನೂ ಇರಲ್ಲ, ಅಷ್ಟೊಂದು ರಶ್ಶು ಇರಲ್ಲ, ಒಂದ್ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ದೇವಸ್ಥಾನ ಕ್ಯೂ ಅಂತೂ ಕೇಳಕ್ ಹೋಗ್ಬೇಡಿ. ದೇವಸ್ಥಾನ ಕ್ಯೂ ಅಂತೂ ಹೆವಿ 1 ಕಿಲೋಮೀಟರ್ ಅಲ್ಲ 4-5 ಕಿಲೋಮೀಟರ್ ನಿಂತಿರುತ್ತೆ. ಒಂದ್ ಸ್ವಲ್ಪ ಟೈಮ್ ಸಿಕ್ತು ಅಂದ್ರೆ ಆ ಕಡೆ ಈ ಕಡೆ ಜನರು ನೋಡ್ತಾ ಇದ್ರೆ ಮಧ್ಯ ನುಗ್ಗಿ ಒಯ್ತಾರೆ. ನಾವು ಮಾಡಿದ್ದು ಅದೇ ತರ ಆಗಿತ್ತು. ಒಟ್ಟಿನಲ್ಲಿ ಅಷ್ಟೊಂದು ರಶ್ ಇರ್ಲಿಲ್ಲ. ಆ ತರ ಎಲ್ಲ ಮಾಡ್ತೀರ ಅಂದ್ಬಿಟ್ಟು ಮಧ್ಯ ನುಗ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡ್ಕೊ ಬಂದು. ನೀವ್ಯಾವ್ದು ಸಂಜೆ ಹೋಯ್ತೀರ ಅಂದ್ರೆ ದೇವ್ರ ದರ್ಶನನ ದೂರದಿಂದಾನೇ ನೋಡ್ಬೇಕು. ಗರ್ಭಗುಡಿ ಒಳಗ್ ಬಿಡಲ್ಲ. ದೇವಸ್ಥಾನದ ಒಳಗೆ ಹೋಯ್ತಾರ, ಅಲ್ಲ ಗರ್ಭಗುಡಿ ಒಳಗ್ ಬಿಡಲ್ಲ. ಹಿಂಗಿನ ದೇವ್ರು ನೋಡ್ಕೊಂಡು ಹೋಯ್ತಾರ. ಹಾಗೆ ನೀವೇನಾದ್ರೂ ಕೇದಾರ್ನಾಥ್ನ ಮುಟ್ಟಿ ಸ್ಪರ್ಶ ದರ್ಶನ ಮಾಡಿ ನಮಸ್ಕಾರ ಮಾಡ್ಬೇಕು ಅಂದ್ರೆ ಬೆಳಗಿನ ಜಾವ 3 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನೀವು ಬೇಗ ಹೋದ್ರೆ ಬಚಾವು. ಅದಕ್ಕೂ ಲೇಟಾಗಿ ಹೋಯ್ತೀರ ಅಂದ್ರೆ ಕ್ಯೂ ಕೇಳಂಗೆ ಇಲ್ಲ. ನೀವು ಎಷ್ಟೊತ್ತಿಗೆ ದೇವ್ರು ನೋಡ್ತೀರಾ ಅದಂತೂ ನಾನು ಹೇಳಕ್ಕೆ ಅಸಾಧ್ಯ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೋಡ್ಬೇಕು ಅಂತ ಆ ತರ ಅನ್ಕೊಂಡಿದ್ರೆ ಬೆಟರ್ ಆಗಿರುತ್ತೆ. ನೀವು ದೇವ್ರನ್ನ ಅವಾಗ ಸ್ಪರ್ಶ ದರ್ಶನ ಮಾಡಿ ನೋಡ್ಬೋದು. ಇದು ಯಾವ ರೀತಿ ಕೇದಾರ್ನಾಥ್ ಇಂದ ಬದ್ರಿನಾಥ್ ಮತ್ತೆ ಗಂಗೋತ್ರಿ ಯಮುನೋತ್ರಿಗೆ ಹೋಗುವಂತ ರೂಟು. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಂಡಿರ್ತೀನಿ. ಏನಾದ್ರೂ ಈ ವಿಡಿಯೋದಲ್ಲಿ ಏನಾದ್ರೂ ನಿಮ್ಗೆ ಅರ್ಥ ಆಗಿಲ್ಲ, ಕನ್ಫ್ಯೂಷನ್ ಇದೆ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಹಾಗೆ
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದೆ ನೋಡಿದ್ರೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.